Okay, so let us start our day 3 of our internship. Okay, so last class we created our virtual environment. So this is our virtual environment .venv. This is our virtual environment. In this environment, we have installed all these libraries. So pandas, scikit-learn, ipykernel, OpenCV, Contrib, Python. Okay, so having done this, today let us start the basics of computer vision. Okay, so ಇವತ್ತಿಂದ ಕಂಪ್ಯೂಟರ್ ವಿಷನ್ ರಿಲೇಟೆಡ್ ಒಂದೊಂದೇ ಪ್ರೋಗ್ರಾಮ್ ಮಾಡ್ಕೊಂತ ಬರೋಣ. Okay, fine. So the first thing is, first we need to learn how to interact with webcam. Okay, so let us write one simple program which would help to interact with the webcam. ಅದಕ್ಕೆ ಅದಕ್ಕೆ ಮುಂಚೆ ನಂದು ಈ ವೆಬ್ ಕ್ಯಾಮ್ ಇಲ್ಲಿ ವಿಡಿಯೋ ನಾನು ಆಫ್ ಮಾಡ್ಬಿಡ್ತೀನಿ, ಯಾಕಂದ್ರೆ ನಾನು ಗೂಗಲ್ ಮೀಟಲ್ಲಿ ವಿಡಿಯೋ ಆನ್ ಮಾಡ್ಕೊಂಡ್ರೆ ಪೈಥಾನಿಗೆ ಆಕ್ಸೆಸ್ ಆಗಲ್ಲ. ಅದಕ್ಕೆ ಸೊ ಇಲ್ಲಿ ಕ್ಲೋಸ್ ಮಾಡ್ಬಿಡ್ತೀನಿ, ಗೂಗಲ್ ಮೀಟರ್ಗೆ ಇರೋ ವೆಬ್ ಕ್ಯಾಮ್ ಆಕ್ಸೆಸ್ ನಿಲ್ಲಿಸ್ತೀನಿ. ಫೈನ್. ಓಕೆ, ನಾವು ಲೆಟ್ ಅಸ್ ರೈಟ್ ಪೈಥಾನ್ ಪ್ರೋಗ್ರಾಮ್. ಓಕೆ, ಸೊ ನೀವು ಅಷ್ಟೇ ಒಂದು ಫೈಲ್ ಕ್ರಿಯೇಟ್ ಮಾಡ್ಕೊಳ್ಳಿ, ಕ್ಯಾಮ್ ಡೆಮೋ. ಕ್ಯಾಮ್ರಾನ ಹೆಂಗೆ ಆಕ್ಸೆಸ್ ಮಾಡಬೇಕು ಅಂತ ಕಲಿಯೋಣ. ಕ್ಯಾಮ್ ಡೆಮೋ ಡಾಟ್ ಪೈ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ಯಾಮ್ ಡೆಮೋ ಡಾಟ್ ಪೈ. ಸೊ ಇವತ್ತು ಸಂಜಯ್ ಮೊಬೈಲಲ್ಲಿ ಕನೆಕ್ಟ್ ಆಗಿದಾರಂತೆ, ಅವರು ವರ್ಕ್ ಮಾಡೋಕ್ಕಾಗಲ್ಲ. ಕಾರ್ತಿಕ್ ನೀವೊಬ್ರು ಅಪ್ಡೇಟ್ ಮಾಡ್ಬೇಕು ನನಗೆ. ಡನ್, ಕ್ರಿಯೇಟ್ ಮಾಡಿದ್ರಾ? Yes, sir. Fine. Okay. So last class we installed one library called OpenCV Contrib Python. First we need to import that library. So ನಾವು ನಿನ್ನೆ ಇನ್ಸ್ಟಾಲ್ ಮಾಡಿದ ಲೈಬ್ರರಿನ ಇಂಪೋರ್ಟ್ ಮಾಡ್ಕೊಳ್ಳೋಣ. ಸೊ ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಏನಂತ ಬರೀಬೇಕು? ಇಂಪೋರ್ಟ್ OpenCV. ಇಂಪೋರ್ಟ್ CV2. ಇಂಪೋರ್ಟ್ CV2. ಓಕೆ, ಇಂಪೋರ್ಟ್ CV2 ಅಂತ ಬರೆಯೋಣ. ಓಕೆ, ಫೈನ್. ಸೊ ಈ CV2 ನಲ್ಲಿ ನಮಗೆ ಬೇಕಾಗಿರೋ ಎಲ್ಲ ಕ್ಲಾಸಸ್, ಫಂಕ್ಷನ್ಸ್, ಸಬ್ ಮಾಡ್ಯೂಲ್ಸ್ ಎಲ್ಲ ಇದರಲ್ಲಿದೆ. ಓಕೆ, ಸೊ ಈಗ ನಾವು ಬರಿತಾ ಇರೋ ಪ್ರೋಗ್ರಾಮ್ ಇಂದು ಏಮೇನು, ಕ್ಯಾಮ್ ಜೊತೆ ಕಮ್ಯುನಿಕೇಟ್ ಮಾಡಬೇಕು. ಸೊ ಅದಕ್ಕೆ ಅವ್ರು ಆಲ್ರೆಡಿ ಒಂದು ಕ್ಲಾಸ್ ಬರೆದು ಇಟ್ಬಿಟ್ಟಿದ್ದಾರೆ, ವಿಡಿಯೋ ಕ್ಯಾಪ್ಚರ್. ಕ್ಲಾಸ್ ಹೆಸರೇನು? ವಿಡಿಯೋ ಕ್ಯಾಪ್ಚರ್ ಅಂತ ಒಂದು ಕ್ಲಾಸ್ ಆಲ್ರೆಡಿ ಇದೆ. ಸೊ ನಮ್ಮ ಕೆಲಸ ಏನು? ಜಸ್ಟ್ ಕ್ರಿಯೇಟ್ ಆನ್ ಆಬ್ಜೆಕ್ಟ್ ಆಫ್ ದಟ್ ಕ್ಲಾಸ್. ದಟ್ಸ್ ವೈ ಅದಕ್ಕೆ ನಾನು ಏನಂತ ಬರ್ಕೊಂತೀನಿ, ಕ್ಯಾಮ್ object name is cam is equal to library name is cv2 dot. so actually ಒಂದು ಕ್ವಿಕ್ ವಿಂಡೋ ಬರಬೇಕು, ಇಲ್ಲಿ ಬಂದಿಲ್ಲ ಅಂದ್ರೆ ತೊಂದರೆ ಇಲ್ಲ, ನಾನು ಬರೀತೀನಿ ವಿಡಿಯೋ ಕ್ಯಾಪ್ಚರ್. ವಿ ಕ್ಯಾಪಿಟಲ್ ಸಿ ಕ್ಯಾಪಿಟಲ್. ಇದಕ್ಕೆ ನೀವು 0 ಅನ್ನೋ ಪ್ಯಾರಾಮೀಟರ್ನ ಪಾಸ್ ಮಾಡಬೇಕು. ಸೊ 0 ಯಾಕೆ ಪಾಸ್ ಮಾಡ್ಬೇಕಂದ್ರೆ, ಸೊ ನಮ್ಮ ಬಿಲ್ಟ್ ಇನ್ ಕ್ಯಾಮ್ನ ನಾನು ಯೂಸ್ ಮಾಡ್ತಿದ್ದೀನಿ ಅಂತ ಅರ್ಥ 0. ಸೊ ಕೆಲವೊಂದ್ಸಲ ನಾವು ಎಕ್ಸ್ಟರ್ನಲ್ ಕ್ಯಾಮ್ ಅನ್ನು ಕನೆಕ್ಟ್ ಮಾಡ್ಕೋಬಹುದು, USB ಕ್ಯಾಮ್. ಅವಾಗ ನಂಬರ್ನ ನಾವು ಚೇಂಜ್ ಮಾಡ್ತೀವಿ. ಸೊ ಈಗ ನಾನಾದ್ರೂ ಯಾವ್ದು ಲ್ಯಾಪ್ ಅಲ್ಲಿರೋ ಕ್ಯಾಮ್ನೇ ಯೂಸ್ ಮಾಡ್ತಿದ್ದೀನಿ, ನೀವು ಅದನ್ನೇ ಯೂಸ್ ಮಾಡ್ತೀರಾ, ಅದಕ್ಕೆ ನೀವು ಆರ್ಗ್ಯುಮೆಂಟ್ 0ನೇ ಕೊಡ್ಬೇಕು. ಓಕೆ, ಫೈನ್. ಸೊ ಆಬ್ಜೆಕ್ಟ್ ನೇಮ್ ಇಸ್ ಕ್ಯಾಮ್, ಕ್ಲಾಸ್ ನೇಮ್ ಇಸ್ ವಿಡಿಯೋ ಕ್ಯಾಪ್ಚರ್. ಸೊ ದಿಸ್ ಲೈನ್ ಕ್ರಿಯೇಟ್ಸ್ ಅನ್ ಆಬ್ಜೆಕ್ಟ್ ಆಫ್ ದಿ ಕ್ಲಾಸ್ ವಿಡಿಯೋ ಕ್ಯಾಪ್ಚರ್. ಇದು ಕ್ಲಿಯರ್? ಓಕೆ, ಸೊ ಇವಾಗ ಆಬ್ಜೆಕ್ಟ್ ಅಂದ್ರೇನೆ ಏನು? It is a variable of type class. It will be having so many functions inside it ಅಲ್ವಾ? ಇದ್ರೊಳಗಡೆ ಎಷ್ಟೊಂದು ಫಂಕ್ಷನ್ಸ್ ಇರುತ್ತೆ. ಆ ತರ ಒಂದು ಫಂಕ್ಷನ್ ಇದೆ, ಅದರ ಹೆಸರು ರೀಡ್ ಅಂತ. ಅದೇನ್ ಮಾಡುತ್ತೆ, ಕ್ಯಾಮ್ರಾನ ಆನ್ ಮಾಡಿ ಫೋಟೋ ಕ್ಯಾಪ್ಚರ್ ಮಾಡಿ ಆ ಫೋಟೋನ ನನಗೆ ರಿಟರ್ನ್ ಮಾಡುತ್ತೆ, ಜೊತೆಗೆ ಸ್ಟೇಟಸ್ ಅನ್ನು ರಿಟರ್ನ್ ಮಾಡುತ್ತೆ. ಸೊ ನಿಮಗೆ ಗೊತ್ತಿದೆ, ಪೈಥಾನ್ ಅಲ್ಲಿ ಫಂಕ್ಷನ್ ಕ್ಯಾನ್ ರಿಟರ್ನ್ ಮಲ್ಟಿಪಲ್ ವ್ಯಾಲ್ಯೂಸ್, ದಟ್ ಇಸ್ ಪಾಸಿಬಲ್. ಅದಕ್ಕೆ ನಾನು ಇಲ್ಲಿ ಏನ್ ಮಾಡ್ತೀನಿ, ಫ್ಲಾಗ್ ಫ್ರೇಮ್ equals cam object dot read ಅಂತ ಬರೀತೀನಿ. ಸೊ ಇದರ ಅರ್ಥ ಏನು? ಐ ಆಮ್ ಆಸ್ಕಿಂಗ್ ಮೈ ಆಬ್ಜೆಕ್ಟ್ ಟು ಕ್ಯಾಪ್ಚರ್ ಅನ್ ಇಮೇಜ್. ಸೊ ಅದೇನ್ ಮಾಡುತ್ತೆ, ಈ ಕಮಾಂಡ್ ನೋಡಿದ ತಕ್ಷಣ ಒಂದು ಫೋಟೋ ಕ್ಯಾಪ್ಚರ್ ಮಾಡಿ ಫೋಟೋನ ಫ್ರೇಮ್ ಅಲ್ಲಿ ಇಟ್ಟಿರುತ್ತೆ. ಸ್ಟೇಟಸ್ ಅಂದ್ರೆ ಟ್ರೂ ಫಾಲ್ಸ್, ಏನಾಯ್ತು, ಆಕ್ಷನ್ ಸಕ್ಸಸ್ ಆಯ್ತಾ ಫೇಲ್ಯೂರ್ ಆಯ್ತಾ ಅನ್ನೋ ಇನ್ಫಾರ್ಮೇಶನ್ ಫ್ಲಾಗ್ ಅಲ್ಲಿ ಇರುತ್ತೆ. ಕಾನ್ಸೆಪ್ಟ್. ಓಕೆ, ಸೊ ನೆಕ್ಸ್ಟ್ ನಾವು ಫರ್ದರ್ ಹೋಗ್ಬೇಕಪ್ಪ ಅಂದ್ರೆ ನಮ್ಗೆ ಏನ್ ಗೊತ್ತಾಗ್ಬೇಕು, ಸ್ಟೇಟಸ್ ಸಕ್ಸಸ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗ್ಬೇಕು. ಅದಕ್ಕೆ ಇಫ್ ಫ್ಲಾಗ್ ಈಕ್ವಲ್ಸ್ ಟ್ರೂ, ಇಫ್ ಫ್ಲಾಗ್ ಇಸ್ ಈಕ್ವಲ್ ಟು ಟ್ರೂ, ಸೊ ಬಂದಿದೆ, ಇಮೇಜ್ ಕ್ಯಾಪ್ಚರ್ ಆಗಿದೆ ಅಂತ ಅರ್ಥ. ಓಕೆ, ಅದಕ್ಕೆ ಆ ಇಮೇಜ್ ನ ಡಿಸ್ಪ್ಲೇ ಮಾಡೋಣ, ಟ್ರೈ ಮಾಡೋಣ ಡಿಸ್ಪ್ಲೇ ಮಾಡೋದಕ್ಕೆ.
ಅದಕ್ಕೆ ಏನಂತ ಬರೀಬೇಕು ನಾನು, cv2 ಡಾಟ್ imshow ಅಂತ ಬರೀಬೇಕು. ಸೊ imshow ಇದು ಫಂಕ್ಷನ್ ಆಗಿರೋದ್ರಿಂದ ಇದಕ್ಕೂ ಕೂಡ ಪ್ಯಾರಾಮೀಟರ್ಸ್ ಇರುತ್ತೆ. ಸೊ ಫಸ್ಟ್ ಪ್ಯಾರಾಮೀಟರು ವಿಂಡೋ ನೇಮ್ ಇರುತ್ತೆ, ಅದಕ್ಕೆ ನಾನು ಡೆಮೋ ಅಂತ ಕೊಡ್ತೀನಿ. ಸೆಕೆಂಡ್ ಪ್ಯಾರಾಮೀಟರು ಯಾವ ಇಮೇಜ್ನ ಡಿಸ್ಪ್ಲೇ ಮಾಡಬೇಕು, ಫ್ರೇಮ್ ಅನ್ನು ಡಿಸ್ಪ್ಲೇ ಮಾಡು ಅಂತ ಕೊಟ್ಟಿರ್ತೀವಿ. ಓಕೆ, ಸೊ ಇದರ ಅರ್ಥ ಏನು, imshow ಇಟ್ ಹ್ಯಾಸ್ ಟು ಡಿಸ್ಪ್ಲೇ ದಿಸ್ ಇಮೇಜ್ ವಿತ್ ದಿಸ್ ಟೈಟಲ್, ಈ ಟೈಟಲ್ ಅಲ್ಲಿ ಅದನ್ನ ಡಿಸ್ಪ್ಲೇ ಮಾಡಬೇಕು. ಓಕೆ, ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಅದು ಬಂದು ಆ ವಿಂಡೋ ಹಂಗೆ ಫ್ಲಾಶ್ ಆಗಿ ಹೋಗ್ಬಿಡುತ್ತೆ. ಬಟ್ ನನಗೆ ಅದು ಕಾಣಿಸ್ಬೇಕಂದ್ರೆ ಇಟ್ ಶುಡ್ ಸ್ಟ್ಯಾಂಡ್ ಫಾರ್ ಸಮ್ ಟೈಮ್, ಅದನ್ನ ಅಲ್ಲೇ ನಿಂತ್ಕೋಬೇಕು ಒಂದ್ ಸ್ವಲ್ಪ ಹೊತ್ತು. ಹಂಗ್ ಮಾಡ್ಬೇಕಪ್ಪ ಅಂದ್ರೆ cv2 ಡಾಟ್ ವೇಟ್ ಕೀ w ಲೋಯರ್ ಕೇಸ್ k ಅಪ್ಪರ್ ಕೇಸ್ ವೇಟ್ ಕೀ ಅಂತ ಬರೀಬೇಕು. ಸೊ ಇದರ ಅರ್ಥ ಏನು, ಡಿಸ್ಪ್ಲೇ ದ ಇಮೇಜ್ ವೇಟ್ ಫಾರ್ ಸಮ್ ಟೈಮ್, ಐ ಮೀನ್ ವೇಟ್ ಅಂಟಿಲ್ ಐ ಪ್ರೆಸ್ ಎ ಕೀ, ನಾನೊಂದು ಕೀ ಪ್ರೆಸ್ ಮಾಡೋ ತನಕ ವೇಟ್ ಮಾಡು ಅಂತ ಹೇಳ್ದಂಗೆ. ಸೊ ಇಷ್ಟು ಮಾಡಿದ್ರೆ ಆಗೋಯ್ತು, ಬರಬೇಕು. ಸೊ ಔಟ್ಸೈಡ್ ದ ಇಫ್ ಬರೋಣ ಇವಾಗ. ಓಕೆ, ಸೊ ಈಗ ನಾವು ಕ್ಯಾಮ್ರಾನ ಆಕ್ಸೆಸ್ ಮಾಡಿದ್ವಿ, ನಮ್ಮ ಕೆಲಸ ಆದ್ಮೇಲೆ ಆ ಕ್ಯಾಮ್ರಾನ ನಾವು ರಿಲೀಸ್ ಮಾಡಬೇಕು, ಫ್ರೀ ಮಾಡಬೇಕು. ಅದಕ್ಕೆ ಕ್ಯಾಮ್ ಡಾಟ್ ರಿಲೀಸ್ ನೋಡಿ, ಇದನ್ನ ಇಫಿನ ಹೊರಗಡೆ ಬರೀಬೇಕು, ಔಟ್ಸೈಡ್ ದ ಇಫ್ ಬರೀಬೇಕು. ಸೊ ಇಷ್ಟು ಬರೆದ್ರೆ ಇಷ್ಟು ಪ್ರೋಗ್ರಾಮ್ ಏನ್ ಮಾಡ್ಬೇಕು ಇವಾಗ, ಇಟ್ ಹ್ಯಾಸ್ ಟು ಲಾಂಚ್ ದ ವೆಬ್ ಕ್ಯಾಮ್, ಕ್ಯಾಪ್ಚರ್ ದ ಇಮೇಜ್, ರೆಂಡರ್ ದ ಇಮೇಜ್ ಅಂಡ್ ದೆನ್ ಸ್ಟಾಪ್. ಇದು ಕಾನ್ಸೆಪ್ಟ್. ಬರೆದ್ರೆ ಇಷ್ಟು ಪ್ರೋಗ್ರಾಮು. ಎಸ್ ಸರ್. ಓಕೆ, ಇವಾಗ ಇದನ್ನ ರನ್ ಮಾಡೋಣ. ಸೊ ರನ್ ಹೆಂಗ್ ಮಾಡ್ತೀವಿ ನಾವು, ಟರ್ಮಿನಲ್ ಕಂಟ್ರೋಲ್ ಟಿಲ್ಡ್ ಟರ್ಮಿನಲ್ ಬರುತ್ತೆ. ಫೈನ್, ನಿಮ್ಮ ಎನ್ವೈರನ್ಮೆಂಟ್ ಆಕ್ಟಿವ್ ಇರಬೇಕು ನೋಡಿ. ಈಗ ನಾನು ನಿನ್ನೆ ವರ್ಕ್ ಮಾಡಿದ ಹಂಗೆ ಇದೆ, ಆಕ್ಟಿವ್ ಇದೆ. ಆಕ್ಟಿವ್ ಅಂದ್ರೆ ಏನು, ಬ್ರಾಕೆಟ್ ಅಲ್ಲಿ ಈ ತರ ತೋರಿಸ್ಬೇಕು. ಓಕೆ, ಇಷ್ಟಾಗಿತ್ತು ಅಂದ್ರೆ ಈಗ ನಾವು ರನ್ ಮಾಡೋಣ. ನಮ್ಮ ಫೈಲ್ ಹೆಸರು ಏನು, ಕ್ಯಾಮ್ ಡೆಮೋ ಡಾಟ್ ಪೈ. ಅದಕ್ಕೆ ನಾನು ಏನಂತ ಬರೀತೀನಿ, ಪೈಥಾನ್ ಕ್ಯಾಮ್ ಅಂತ ಕೊಡ್ತೀನಿ, ಟ್ಯಾಬ್ ಪ್ರೆಸ್ ಮಾಡ್ತೀನಿ, ಕಂಪ್ಲೀಟ್ ಆಗುತ್ತೆ. ಲೆಟ್ ಮಿ ಪ್ರೆಸ್ ಎಂಟರ್ ಕೀ. ಓಕೆ, ನೌ ಇಟ್ ಈಸ್ ಎಕ್ಸಿಕ್ಯೂಟಿಂಗ್. ನೋಡಿ, ಸೊ ನಂದು ಇಮೇಜ್ ಅನ್ನ ಕ್ಯಾಪ್ಚರ್ ಮಾಡಿ ರೆಂಡರ್ ಮಾಡ್ತಾ ಇದೆ. ನಾನು ಏನಾದ್ರೂ ಒಂದು ಕೀ ಪ್ರೆಸ್ ಮಾಡೋ ತನಕ ಹಿಂಗೆ ಇರುತ್ತೆ ಇದು. ನಾನೊಂದು ಕೀ ಪ್ರೆಸ್ ಮಾಡಿದ ತಕ್ಷಣ ಹೋಗುತ್ತೆ. ಸಿಂಪಲ್. ರನ್ ಮಾಡಿ ನೋಡಿ ನೀವು. ನೀವು ಪ್ರೋಗ್ರಾಮ್ ಎಲ್ಲ ಕಾಪಿ ಮಾಡ್ಕೊಂಬಿಡಿ ಸಂಜಯ್, ಆಮೇಲೆ ಟ್ರೈ ಮಾಡ್ರಿ. ಸರ್ ಇದು ವರ್ಕ್ ಆಗ್ತಿಲ್ಲ ಸರ್. ಏನ್ ಎರರ್ ಬರ್ತಿದೆ? ಎರರ್ ಏನ್ ಬರ್ತಿಲ್ಲ, ಬಟ್ ಟರ್ಮಿನಲ್ ಪಾಸ್ ಆಗ್ತಿದೆ, ಬಟ್ ಏನು ಶೋ ಆಗ್ತಿಲ್ಲ. ಲೈಕ್ ಓಕೆ, ಇದು ವೆಬ್ ಕ್ಯಾಮ್ ಇನ್ ಲೈಟ್ ಆನ್ ಆಗುತ್ತಾ ಕ್ಯಾಮ್ರಾ? ಇಲ್ಲ ಆನ್ ಆಗಿಲ್ಲ. ಆನ್ ಆಗ್ತಾ ಇಲ್ವಾ? ಎರರ್ಸ್ ಏನು ಬರ್ತಾ ಇಲ್ಲ? ಇಲ್ಲ, ಎರರ್ಸ್ ಏನು ಬರ್ತಿಲ್ಲ. ನೀವು ಅದನ್ನ ಒಂದ್ ನಿಮಿಷ ನೀವು ಪ್ರೆಸೆಂಟ್ ಮಾಡ್ಬೋದಲ್ಲ, ನಾನು ಸ್ಟಾಪ್ ಮಾಡಿದ್ಮೇಲೆ? ಎಸ್ ಸರ್. ಒಂದ್ ನಿಮಿಷ ಸ್ಟಾಪ್ ಮಾಡ್ತೀನಿ. ಸ್ಟಾಪ್ ಶೇರಿಂಗ್. ನೀವು ಶೇರ್ ಮಾಡಿ ಸ್ಕ್ರೀನ್. ಓಕೆ. ಸರ್ ವಿಸಿಬಲ್ ಆಗ್ತಿದೆನಾ? ಇಲ್ಲಪ್ಪ, ಇನ್ನು ಬಂದಿಲ್ಲ. ಓಕೆ ಓಕೆ ಫೈನ್, ಇವಾಗ ಬರ್ತಾ ಇದೆ. ಓಕೆ, ನನ್ಗನ್ಸಿದ್ದು ಏನಂದ್ರೆ ನಿಮ್ದು ಆಟೋ ಸೇವ್ ವರ್ಕ್ ಆಗ್ತಾ ಇಲ್ಲ. ಆ ಡಾಟ್ ಕಾಣಿಸ್ತಾ ಇದೆ ನೋಡ್ರಿ ಅಲ್ಲೆಲ್ಲ ಫೈಲ್ ಮೇಲೆ, ಆಟೋ ಸೇವ್ ಕೊಡಿ. ಈಗ ರನ್ ಮಾಡಿ. ಆಮೇಲೆ ಇದು ಆಕ್ಟಿವೇಟ್ ಆಗಿಲ್ಲ ನೋಡಿ ನಿಮ್ದು. ಇದು ನೀವು ಇನ್ನು ಪವರ್ ಶೆಲ್ ಅಲ್ಲಿ ಇದ್ದೀರಾ. ಇದನ್ನ ತಗೊಳ್ಳಿ, ಕಮೆಂಟ್ ಪ್ರಾಂಪ್ಟ್ ತಗೊಳ್ಳಿ. ಅಲ್ಲಿ ಡೌನ್ ಆರೋ, ಇಲ್ಲಿ ಡೌನ್ ಆರೋ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಪವರ್ ಶೆಲ್ ಪಕ್ಕದಲ್ಲಿ ಪ್ಲಸ್, ಅದ್ರ ಪಕ್ಕ ಡೌನ್ ಆರೋ ಇದೆ ನೋಡಿ. ಇಲ್ಲ ಅಂದ್ರೆ ಅಲ್ಲಿದೆ ನೋಡಿ ಡೌನ್ ಆರೋ, ಅದಲ್ಲ ಎಸ್, ಅದಲ್ಲ, ಅದ್ರ ಎಸ್ ಅಲ್ಲಿ ಕಮೆಂಟ್ ಪ್ರಾಂಪ್ಟ್.
ಕಮೆಂಟ್ ಪ್ರಾಂಪ್ಟ್. ವೇಟ್. ನೀವು ಬೇಸ್ ಹಾಕೊಂಡು ಅಂದ್ರೆ ನೀವು ಅನಕೊಂಡ ಹಾಕೊಂಡಿದ್ರಾ? ಸರ್. ಓಕೆ ಓಕೆ, ಆಕ್ಟಿವೇಟ್ ಮಾಡಿ ಇದನ್ನ ವರ್ಚುವಲ್ ಎನ್ವೈರನ್ಮೆಂಟ್ .venv ಟ್ಯಾಬ್ ಒತ್ತಿರಿ, ಕಂಪ್ಲೀಟ್ ಆಗುತ್ತೆ. .v ಕೊಟ್ಟು ಟ್ಯಾಬ್ ಒತ್ತಿರಿ, ಸಾಕು, ಅದೇ ಕಂಪ್ಲೀಟ್ ಆಗುತ್ತೆ. ಟ್ಯಾಬ್ ಕೀ ಪ್ರೆಸ್ ಮಾಡಿ. ಸ್ಲ್ಯಾಶ್ ಸ್ಕ್ರಿಪ್ಟ್ SSC ಕೊಡಿ, ಟ್ಯಾಬ್ ಒತ್ತಿರಿ. ವರ್ಕ್ ಆಗ್ತಿಲ್ಲ ಸರ್, ಟ್ಯಾಬ್ ಒತ್ತಿದ್ರೆ ಕಂಟಿನ್ಯೂ ಆಗ್ತಿಲ್ಲ. ಅದು ಟ್ಯಾಬ್ ಕೀ ವರ್ಕ್ ಆಗ್ತಿಲ್ವಾ ಹೆಂಗೆ? ಟ್ಯಾಬ್ ಕೀ ವರ್ಕ್ ಆಗ್ತಿದೆ, ಪಾಸ್ ಆಗ್ತಿದೆ, ಬಟ್ ನೆಕ್ಸ್ಟ್ ವರ್ಡ್ ಬರ್ತಿಲ್ಲ ಅದ್ರಲ್ಲಿ. ಬರ್ಬೇಕಲ್ಲ ಅದು ಆಟೋಮೆಟಿಕ್ ಆಗಿ. SSCRIPTS /activate. ಎಂಟರ್. ಈಗ ಬಂತಲ್ಲ, ಈಗ ರನ್ ಮಾಡಿ ಪೈಥಾನ್ ಕ್ಯಾಮ್ ಡೆಮೋ. ಬಟ್ ನಿಮ್ದು ಆಟೋ ಕಂಪ್ಲೀಟ್ ಆಗ್ತಿಲ್ವಾ? ನೋ ಸರ್. ಪೈಥಾನ್ ಸ್ಪೇಸ್ ಕ್ಯಾಮ್ CAM ಕೊಟ್ಬಿಟ್ಟು ಟ್ಯಾಬ್ ಒತ್ತಿದ್ರೆ ಆಟೋ ಕಂಪ್ಲೀಟ್ ಆಗ್ಬೇಕದು. ಆಗಲ್ವಾ? ಇಲ್ಲ, ಆಗ್ತಿಲ್ಲ. ಯಾಕೆ? ಏನಾದ್ರೂ ಸೆಟ್ಟಿಂಗ್ ಚೇಂಜ್ ಆಗಿದೆಯಾ? ಎಂಟರ್. ಒಂದು ನಿಮಿಷ. ನೋ ಮಾಡ್ಯೂಲ್ ನೇಮ್ಡ್ CV2 ಇನ್ಸ್ಟಾಲ್ ಆಗಿದೆ ಅನ್ಸುತ್ತೆ ಪೈಥಾನ್. ಏನಿಲ್ಲ, ಒಂದ್ ನಿಮಿಷ ಏನ್ ಮಾಡ್ರಿ, ತಡ್ರಿ ಒಂದೇ ನಿಮಿಷ. ಇಲ್ಲೇ ಬರ್ದ್ಬಿಡಿ, ಪಿಪ್ ಇನ್ಸ್ಟಾಲ್ ಬರೀರಿ, ಇಲ್ಲೇ ಬರೀರಿ, ಅಲ್ಲೇ ಹಂಗೆ ಕಂಟಿನ್ಯೂ ಟೈಪ್ ಮಾಡ್ರಿ. ನಿಮಿಷ. ಪಿಪ್ ಇನ್ಸ್ಟಾಲ್ ಓಪನ್ CV ಐಫನ್ ಸ್ಪೇಸ್ ಕೊಡಬಾರ್ದು. ಐಫನ್ ಒಂದ್ಸಲ ಬರೀಬೇಕು, ನೀವು 2 ಸಲ ಬರೆದ್ರೆ ಅನ್ಸ್ತದೆ. ಡಿಲೀಟ್. ಒಂದ್ಸಲ ಸ್ಪೇಸ್ ಕೊಡ್ಬಿಡಿ ವಿ ಆದ್ಮೇಲೆ. ಓಪನ್ CV ಕಾಂಟ್ರಿಬ್ CONTRIB ಕಾಂಟ್ರಿಬ್. ಹಲೋ ಸರ್, ಏನು ಸರ್ ಹೇಳಿ? ಓಪನ್ CV CONTRIB ಐಫನ್ ಬಿ ಬರೀರಿ, ಪಿ ಅಲ್ಲ, ಬಿ. ಐಫನ್ ಓಪನ್ CV ಕಾಂಟ್ರಿಬ್ ಪೈಥಾನ್ ಎಂಟರ್. ಎಸ್, ಇನ್ಸ್ಟಾಲ್ ಆಗಿರ್ತಾರೆ. ಇನ್ನೇ ಎನ್ವಿರಾನ್ಮೆಂಟ್ ಚೇಂಜ್ ಮಾಡಿದ್ದೆ ಸರ್, ನೈಟ್ ವರ್ಕ್ ಮಾಡ್ತಿದ್ದೆ. ಓಕೆ, ಅವಾಗ ಚೇಂಜ್ ಮಾಡಿದ್ದೆ ಅನ್ಸುತ್ತೆ. ಅದು ಓಕೆ ಓಕೆ ಸ್ವಲ್ಪ ದಿವಸ ವರ್ಕ್ ಮಾಡೋದ್ಬಿಟ್ಟಿದೆ, ಅದಕ್ಕೆ ಸ್ಟ್ರೀಮ್ ಲೈಟ್ ಏನೋ ಆ ವರ್ಷನ್ 13 ಇತ್ತು, ಅದಕ್ಕೆ ವರ್ಷನ್ ಸಪೋರ್ಟ್ ಆಗಿಲ್ಲ ಅಂತ ಚೇಂಜ್ ಮಾಡ್ತಿದ್ದೆ. ಅವಾಗ ಏನಾರು ಆಗಿರ್ಬೇಕು. ಓಕೆ ಓಕೆ. ಈಗ ರನ್ ಮಾಡಿ, ಹಂಗೆ ಆರೋ ಪ್ರೆಸ್ ಮಾಡಿದ್ರೆ ಬರುತ್ತೆ ನೋಡಿ, ಆರೋ ಅಪ್ ಆರೋ ಡೌನ್ ಆರೋ. ರನ್ ಮಾಡಿ. ವಿಡಿಯೋ ಕ್ಯಾಪ್ಚರ್ ಸ್ಪೆಲ್ಲಿಂಗ್ ತಪ್ಪಿದೆ ನೋಡ್ರಿ. ವಿಡಿಯೋ ಕ್ಯಾಪ್ಚರ್ VIDEO. ವರ್ಕ್ ಆಗ್ತಿದೆ. ಬರ್ತಿದ್ಯಾ? ಲಾಂಚ್ ಆಯ್ತಾ ಕ್ಯಾಮ್ರಾ? ಸರ್, ಲಾಂಚ್ ಆಗಿದೆ. ಓಕೆ ಓಕೆ ಓಕೆ, ಥ್ಯಾಂಕ್ಸ್ ಸರ್. ಓಕೆ ಓಕೆ, ಬರ್ತಾ ಇದೆಯಲ್ಲ, ಫೈನ್. ಓಕೆ, ನೀವು ಸ್ಟಾಪ್ ಮಾಡ್ತೀರಾ ಅದು ಪ್ರೆಸೆಂಟೇಷನ್? ಸರ್, ಸ್ಟಾಪ್ ಮಾಡಿ. ಓಕೆ. ನಮ್ಮ ಸ್ಕ್ರೀನ್ ವಿಸಿಬಲ್ ಇದೆಯಲ್ಲ ಇವಾಗ? ಓಕೆ, ಫೈನ್, ಸರಿ. ಓಕೆ, ಈಗ ಇಷ್ಟು ಪ್ರೋಗ್ರಾಮ್ ಅರ್ಥ ಆಯ್ತು. ಓಕೆ, ಫೈನ್. ನೋಡಿ ಇವಾಗ ಸೊ ಇಷ್ಟು ಅರ್ಥ ಆಯ್ತು. ಇವಾಗ ಹಿಂಗೆ ಕ್ಯಾಮ್ ಜೊತೆ ಕಮ್ಯುನಿಕೇಟ್ ಮಾಡಿ ಕ್ಯಾಪ್ಚರ್ ಮಾಡೋದು ಹೆಂಗೆ ಅಂತ ಗೊತ್ತಾಯ್ತು. ಓಕೆ, ಫೈನ್. ಸೊ ನೆಕ್ಸ್ಟ್ ಏನ್ ಮಾಡೋಣ, ಈಗ ಕ್ಯಾಪ್ಚರ್ ಮಾಡಿದ ಇಮೇಜ್ ನ ಸೇವ್ ಮಾಡೋದಕ್ಕೆ ಟ್ರೈ ಮಾಡೋಣ. ಓಕೆ, ಈಗೇನು ಕ್ಯಾಪ್ಚರ್ ಆಗ್ತಿದೆಯಲ್ಲ ಆ ಇಮೇಜ್ ನನಗೆ ಸೇವ್ ಆಗಬೇಕು. ಅದಕ್ಕೆ ಇದ್ರ ಕೆಳಗಡೆ ಒಂದು ಲೈನ್ ಇದೆ, CV2 ಡಾಟ್ ಒಂದು ಫಂಕ್ಷನ್ ಇದೆ, IAmWrite ಅಂತ. ಫಂಕ್ಷನ್ ನೇಮ್ ಈಸ್ IAmWrite.
ಐ ಆಮ್ ರೈಟ್. ಐ ಆಮ್ ರೈಟ್ಗೆ ನಾವು ಫೈಲ್ ಪಾತ್ ಕೊಟ್ರೆ ಅದಕ್ಕೆ ಅದು ರೈಟ್ ಮಾಡುತ್ತೆ. ಆಮೇಲೆ ಯಾವ ಇಮೇಜು ಫೈಲ್ ನೇಮ್. ನನಗೆ ಇಲ್ಲೊಂದು ಕನ್ಫ್ಯೂಷನ್, ಇಲ್ಲಿ ನಮಗೆ ಹೆಲ್ಪ್ ವಿಂಡೋ ಬರ್ತಾ ಇಲ್ಲ, ಕೆಲವೊಂದ್ಸಲ ಬರುತ್ತೆ, ಯಾಕೋ ಅದು ಇವಾಗ ಬರ್ತಾ ಇಲ್ಲ. ಅದು ಸಿಂಟ್ಯಾಕ್ಸ್ ತಿಳ್ಕೊಳ್ಳೋಕ್ಕೆ ಇರಲಿ, ನಾನು ಟ್ರೈ ಮಾಡ್ತೀನಿ. ಐ ಆಮ್ ರೈಟ್. ಓಕೆ. ಓಕೆ, ಫಸ್ಟ್ ಫೈಲ್ ನೇಮ್ ಕೊಟ್ಬಿಡ್ತೀನಿ, ಮೈ ಇಮೇಜ್ ಡಾಟ್ jpg, ಕಮ ಯಾರನ್ನ, ಫ್ರೇಮ್. ಸೊ ಫ್ರೇಮ್ ಈಸ್ ಮೈ ಆಬ್ಜೆಕ್ಟ್ ವಿಚ್ ರೆಪ್ರೆಸೆಂಟ್ಸ್ ದಿ ಇಮೇಜ್. ಸೊ ಈ ಫ್ರೇಮ್ ಅನ್ನ ಈ ಹೆಸರಲ್ಲಿ ಸೇವ್ ಮಾಡು ಅಂತ ಅರ್ಥ. ಓಕೆ, ಸೊ ರೈಟ್ ನಾವು ಏನೂ ಇಲ್ಲ, ನಂದ್ರಲ್ಲಿ ಎಂಟಿ ಇದೆ. ಇದನ್ನ ರನ್ ಮಾಡ್ತೀನಿ. ಸೊ ನಾನು ರನ್ ಮಾಡ್ದಂಗೆ ಇವಾಗ ಕ್ಯಾಪ್ಚರ್ ಆಗಬೇಕು, ಸೇವ್ ಆಗಬೇಕು ಇಮೇಜ್. ಓಕೆ, ಕ್ಯಾಪ್ಚರ್ ಆಗಿದೆ. ಸೊ ಇಲ್ಲಿ ಬಂದು ನೋಡಿದ್ರೆ ನೋಡಿ ಸೇವ್ ಆಗಿದೆ, ಮೈ ಇಮೇಜ್ ಡಾಟ್ jpg. ಸೊ ಇಟ್ ಈಸ್ ಪಾಸಿಬಲ್ ಟು ಸೇವ್ ಕೂಡ ಆಗಿದೆ. ಮಾಡಿ ಇದನ್ನ ಆಡ್ ಮಾಡಿ. ಸಂಜೆ ನೀವೆಲ್ಲ ನೋಟ್ ಮಾಡ್ಕೊಳ್ಳಿ ಕೋಡ್. Yes, sir. ಹಾ, ಆಮೇಲೆ ಟ್ರೈ ಮಾಡಿ. Yes, sir. Yes, sir. ಇದು ಬಂತಾ ಕಾರ್ತಿಕ್? ಇಲ್ಲ ಸರ್, ಒಂದು ನಿಮಿಷ. ಆಗ್ಲೇ ವರ್ಕ್ ಆಗಿತ್ತು, ಮತ್ತೆ ನೋ ಮಾಡಿ ನೇಮ್ ಡಾಟ್ CV2 ಅಂತ ತೋರಿಸ್ತದೆ. ಹೌದಾ? ಅಲ್ಲ, ನೀವು ವರ್ಚುವಲ್ ಎನ್ವೈರನ್ಮೆಂಟ್ ಅಲ್ಲೆಲ್ಲ ಇದ್ದೀರಲ್ವಾ? CMDL ಮಾಡ್ತಿದ್ದೀನಿ. ಹೌದಾ? ನೋ ಮಾಡ್ಯೂಲ್ ಬಂತಾ ಮತ್ತೆ? wait ಸರ್. ಓಕೆ. ಸರ್ ಕ್ಯಾಪ್ಚರ್ ಆಯ್ತು. ಆಯ್ತಲ್ವಾ? ಓಕೆ ಓಕೆ ಫೈನ್. ಸೊ ಓಕೆ, ಈಗ ಇದಿಷ್ಟು ಗೊತ್ತಾಯ್ತು ನಮಗೆ. ನೆಕ್ಸ್ಟ್ ಏನು ಮಾಡೋಣ, ಇನ್ನೊಂದು. ಓಕೆ, ಸೊ ಈಗ ನನಗೆ ಇಮೇಜ್ ಕ್ಯಾಪ್ಚರ್ ಮಾಡೋದು ಗೊತ್ತಾಯ್ತು. ಇದೇ ಥರ ನನಗೇನು ಮಾಡಬೇಕು, ವಿಡಿಯೋ ಕ್ಯಾಪ್ಚರ್ ಮಾಡಬೇಕು. ಸೊ ವಿಡಿಯೋ ಕ್ಯಾಪ್ಚರ್ ಮಾಡಬೇಕು ಅಂತಂದ್ರೆ ನೋಡಿ, ಇದೇ ಟಾಸ್ಕನ್ನ ರಿಪೀಟೆಡ್ಲಿ ಮಾಡಬೇಕು, ಅವಾಗ ನನಗೆ ವಿಡಿಯೋ ಕ್ಯಾಪ್ಚರ್ ಬಂದ್ಬಿಡುತ್ತೆ. ಅದಕ್ಕೆ ಇದಿಷ್ಟು ಒಂದು ಕಡೆ ಇರಲಿ, ನಾನು ಇನ್ನೊಂದು ಫೈಲ್ ತೊಗೊತೀನಿ. ಓಕೆ, ಇದರಲ್ಲಿ ವಿಡಿಯೋ ಡೆಮೋ. ನೀವು ಅಷ್ಟೇ ಇನ್ನೊಂದು ಫೈಲ್ ಕ್ರಿಯೇಟ್ ಮಾಡ್ಕೊಳ್ಳಿ, ವಿಡಿಯೋ ಡೆಮೋ. ಇದು ಬೇಸಿಕ್, ಇದು ಕ್ಯಾಮ್ ಡೆಮೋ, ಹೌ ಟು ಇಂಟರಾಕ್ಟ್ ವಿತ್ ಕ್ಯಾಮ್, ಹೌ ಟು ಕ್ಯಾಪ್ಚರ್ ಇಮೇಜ್ ಅಂಡ್ ಹೌ ಟು ಸೇವ್. ಇದು ಗೊತ್ತಾಯ್ತು. ಇದರದ್ದು ಎಕ್ಸ್ಟೆಂಡೆಡ್ ವರ್ಷನ್ ಇಲ್ಲಿ ಬರೆಯೋಣ, ವಿಡಿಯೋ ಡೆಮೋ. ಸೊ ವಿಡಿಯೋ ಡೆಮೋ ಅಂತ ಫೈಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ ಫೈನ್. ಸೊ ಇಲ್ಲೂ ಅಷ್ಟೇ ಸೇಮ್ ಕೋಡ್ ರಿಪೀಟ್ ಆಗುತ್ತೆ, ಒಂದು ಸ್ವಲ್ಪ ಮಾಡಿಫಿಕೇಶನ್ ಇರುತ್ತೆ. ಸೊ ಆಸ್ ಯೂಶುವಲ್, ಲೆಟ್ us begin with importing CV2. Import CV2. Next, create the object cam is equal to CV2 dot video capture 0. ಇಷ್ಟ ಆಯ್ತು ನೋಡಿ. ಇವಾಗ ಇಲ್ಲಿ ನಿಮ್ಗೆ ಒಂದು ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ ನಾನು. ಸೊ ನಮ್ಮ ಪ್ರೀವಿಯಸ್ ಪ್ರೋಗ್ರಾಮ್ ಅಲ್ಲಿ ನಾವೇನ್ ಮಾಡ್ತಾ ಇದ್ವಿ ನೋಡಿ. ಸೊ ಕ್ಯಾಮ್ರಾನ ಆಕ್ಟಿವೇಟ್ ಮಾಡ್ಬೇಕಂದ್ರೆ ಈ ಲೈನ್ ಬರಿತಾ ಇದ್ವಿ, ಸಕ್ಸಸ್ ಆಗಿದೆಯಾ ಇಲ್ವಾ ಅಂತ ಇಲ್ಲಿ ಚೆಕ್ ಆಗ್ತಿತ್ತು. ಅದನ್ನ ರೆಂಡರ್ ಮಾಡಕ್ ಇದು ಬರಿತಾ ಇದ್ವಿ, ಸೇವ್ ಮಾಡಕ್ ಇಷ್ಟ ಆಗ್ತಿತ್ತು, ಇದು ವೇಟ್ ಕೀ, ಇಷ್ಟು ಪ್ರೋಗ್ರಾಮ್ ಬರ್ದಿದ್ವಿ. ಸೊ ನನಗೆ ವಿಡಿಯೋ ಆಗ್ಬೇಕಂದ್ರೆ ಏನಾಗ್ಬೇಕು, ಇದಿಷ್ಟು ಟಾಸ್ಕ್ ರಿಪೀಟೆಡ್ಲಿ ಆಗ್ಬೇಕು. ಸೊ ಇಮೇಜಸ್ ಅನ್ನ ನಾನು ರಿಪೀಟೆಡ್ ಆಗಿ ಕ್ಯಾಪ್ಚರ್ ಮಾಡಿದ್ರೆ ಅದು ವಿಡಿಯೋ ಆಗ್ಬಿಡುತ್ತೆ. ಅದಕ್ಕೆ
ಸೊ ನೀವು ರಿಪೀಟೆಡ್ ಆಗಿ ಎಕ್ಸಿಕ್ಯೂಟ್ ಮಾಡ್ಬೇಕಂದ್ರೆ ನಿಮ್ಗೆ ಏನ್ ಬೇಕು, ಲೂಪ್ ಬೇಕು ಅಲ್ವಾ. ಸೊ ಪೈಥಾನ್ ಅಲ್ಲಿ ಫಾರ್ ಲೂಪ್ ಇದೆ, ವೈಲ್ ಲೂಪ್ ಇದೆ. ಸೊ ಯಾವ್ದಾದ್ರು ಒಂದು ಲೂಪ್ ಯೂಸ್ ಮಾಡಬೇಕು. ಸೊ ಐ ವುಡ್ ಲೈಕ್ ಟು ಗೋ ವಿತ್ ವೈಲ್. ನಾನು ವೈಲ್ ಯೂಸ್ ಮಾಡ್ತೀನಿ. ಈ ಸಿಚುವೇಶನ್ಗೆ ವೈಲ್ ಸೂಟ್ ಆಗುತ್ತೆ ಅದಕ್ಕೆ. ಸೊ ಇಲ್ಲಿ ನೆಕ್ಸ್ಟ್ ಲೈನ್ ಅಲ್ಲಿ ಲೆಟ್ ಅಸ್ ಟೇಕ್ ಒನ್ ಇನ್ಫೈನೈಟ್ ವೈಲ್ ಲೂಪ್. ವೈಲ್ ಟ್ರೂ ನೋಡಿ. ಸೊ ವೈಲ್ ಲೂಪ್ ತಗೊಂತೀನಿ, ವೈಲ್ ಟ್ರೂ. ಓಕೆ. ಸೊ ಇದ್ರೊಳಗಡೆ ಇಮೇಜ್ ಅನ್ನ ಕ್ಯಾಪ್ಚರ್ ಮಾಡೋಣ. ಫ್ಲಾಗ್ ಫ್ರೇಮ್ is equal to cam dot read. ಕ್ಯಾಪ್ಚರ್ ಆಯ್ತು. ಓಕೆ. ಸೊ ಇಮೇಜ್ ಕ್ಯಾಪ್ಚರ್ ಆಯ್ತು, ಸಕ್ಸಸ್ ಆಗಿದೆಯಾ ಚೆಕ್ ಮಾಡೋಣ. ಫ್ಲಾಗ್ ಬರೋದ್ರು ಒಂದೇ, ಫ್ಲಾಗ್ ಇಸ್ ಈಕ್ವಲ್ ಟು ಟ್ರೂ ಅಂದ್ರು ಒಂದೇ ಅಲ್ವಾ. ಸೊ ಇಫ್ ಫ್ಲಾಗ್ ಇಷ್ಟು ಬರೆಯೋಣ. ಓಕೆ. ಇಫ್ ಸಕ್ಸಸ್ಫುಲ್ ಲೆಟ್ us render the image. ಅದಕ್ಕೆ cv2 dot im show video demo frame. ಸೊ ಇದು ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲೊಂದು ಟ್ವಿಸ್ಟ್ ಇದೆ ಇವಾಗ. ಏನಂದ್ರೆ ಲಾಸ್ಟ್ ನೀವು ನೋಡಿದ್ರಿ ವಿಂಡೋ ಬಂದು ಹಂಗೆ ಇರ್ತಿತ್ತು ನೀವು ಕೀ ಪ್ರೆಸ್ ಮಾಡೋ ತನಕ. ಬಟ್ ಇಲ್ಲಿ ಹಂಗಿರ್ಬಾರ್ದು. ವಿಡಿಯೋ ಅಂದ್ರೆ ನಾನು ಏನು ಕೀ ಪ್ರೆಸ್ ಮಾಡಲ್ಲ, ಅದು ತನ್ನಷ್ಟಕ್ಕೆ ತಾನೇ ವರ್ಕ್ ಆಗ್ತಾ ಇರ್ಬೇಕು, ರೆಂಡರಿಂಗ್ ಮಾಡಬೇಕು ವಿತ್ ಸಮ್ ಡಿಲೇ. ಅದಕ್ಕೆ ಸ್ವಲ್ಪ ಇಲ್ಲಿ ಕೋಡ್ ಈ ತರ ಚೇಂಜ್ ಮಾಡೋಣ. ಒಂದು ವೇರಿಯೇಬಲ್ ತಗೊಳ್ಳೋಣ ಕೆ ಅಂತ. ಕೆ ಇಸ್ ಈಕ್ವಲ್ ಟು cv2 ಡಾಟ್ ವೇಟ್ ಕೀ ಬ್ರಾಕೆಟ್ ಅಲ್ಲಿ ಡಿಲೇ ಕೊಟ್ಬಿಡೋಣ. ಸೊ ಈಗ ಇದ್ರ ಅರ್ಥ ಏನು, ವೇಟ್ ಫಾರ್ 1 millisecond. ಅರ್ಲಿಯರ್ ವೇಟ್ ಅಂಟಿಲ್ ಐ ಪ್ರೆಸ್ ಎ ಕೀ. ನೋಡಿ ಅವಾಗಲೇ ಬರ್ದಿದ್ದೇನ. ಇದರ ಅರ್ಥ ಏನು, ನೀವೇನು ಹೇಳಿಲ್ಲ ಅಂದ್ರೆ ನಾನು ಕೀ ಪ್ರೆಸ್ ಮಾಡೋ ತನಕ ವೇಟ್ ಮಾಡು ಅಂತ. ಬಟ್ ಇಲ್ಲೇನ್ ಮಾಡ್ತಾ ಇದೀವಿ, ಡಿಲೇ ಕೊಡ್ತಾ ಇದೀವಿ. ಡಿಲೇ. ಓಕೆ. 1 millisecond ವೇಟ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡು ನೆಕ್ಸ್ಟ್ ಟಾಸ್ಕ್ ಅಂತ ಅರ್ಥ. ಅದ್ರ ಜೊತೆಗೆ LHS ಅಲ್ಲಿ ನಾವು ಕೆ ತಗೊಂಡಿದೀವಿ. ಕೆ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ನೀವು ಯಾವ್ದಾದ್ರು ಕೀ ಪ್ರೆಸ್ ಮಾಡಿದ್ರೆ ಅದ್ರದ್ದು ಆಸ್ಕಿ ವ್ಯಾಲ್ಯೂ ಇರುತ್ತೆ ಕೇನಲ್ಲಿ. ಓಕೆ. ಸೊ ಅದು ನಮಗೆ ಹೆಲ್ಪ್ ಆಗುತ್ತೆ. ಸೊ ಅದು ಯಾಕೆ ಅಂದ್ರೆ ಈಗ ನಾನು ಇನ್ಫೈನೈಟ್ ಲೂಪ್ ಬರೀತಾ ಇದ್ದೀನಿ. ಸೊ ಇನ್ಫೈನೈಟ್ ಬರ್ದೀನಿ ಅಂದ್ರೆ ಅದನ್ನ ಟರ್ಮಿನೇಟ್ ಮಾಡೋಕ್ಕೂ ಒಂದು ಪಾತ್ ಬೇಕು ನನಗೆ. ಅದಕ್ಕೆ ನಮ್ ಪ್ಲಾನ್ ಏನು, ವೆನ್ ಯೂಸರ್ ಪ್ರೆಸಸ್ ಕ್ಯೂ ಐ ವುಡ್ ಲೈಕ್ ಟು ಕ್ವಿಟ್. ಸೊ ಕ್ಯೂ ಪ್ರೆಸ್ ಮಾಡಿದ್ರೆ ನನ್ನ ಪ್ರೋಗ್ರಾಮ್ ಸ್ಟಾಪ್ ಆಗ್ಬೇಕು. ಓಕೆ. ಅದಕ್ಕೆ ಇಫ್ ಕೆ ಈಸ್ ಈಕ್ವಲ್ ಟು, ನಾನು ಆಸ್ಕಿ ವ್ಯಾಲ್ಯೂ ಆಫ್ ಕ್ಯೂ ಜೊತೆ ಕಂಪೇರ್ ಮಾಡಬೇಕು. ನನಗೆ ಆಸ್ಕಿ ವ್ಯಾಲ್ಯೂ ನೆನಪಿಲ್ಲ ಅಂದ್ರೆ ಐ ಹ್ಯಾವ್ ಎ ಫಂಕ್ಷನ್ ORD, ಅದಕ್ಕೆ ಹಿಂಗೆ ಕ್ಯೂ ಕೊಟ್ಬಿಡೋದು. ಸೊ ಇದ್ರ ಮೀನಿಂಗ್ ಏನು, ವೆನ್ ಯೂಸರ್ ಡಸ್ ಪ್ರೆಸ್ ಕ್ಯೂ ಕೀ ದೆನ್ ಟರ್ಮಿನೇಟ್, ಬ್ರೇಕ್ ದ ಲೂಪ್ ಅಂತ. ನೀವು ಕ್ಯೂ ಪ್ರೆಸ್ ಮಾಡಿದಾಗ ಬ್ರೇಕ್ ಆಗುತ್ತೆ. ಓಕೆ. ಇವಾಗ ಇಫ್ ಈಗ ರೈಟ್ ನಾವು ಕರ್ಸರ್ ಇಲ್ಲಿದೆ, ಇಫ್ ಔಟ್ಸೈಡ್ ದ ಇಫ್, ಇನ್ನೊಂದು ಬ್ಯಾಕ್ ಸ್ಪೇಸ್ ಕೊಡ್ತೀನಿ. ನಾವು ಐ ಆಮ್ ಔಟ್ಸೈಡ್ ಇಫ್, ಇವಾಗ ಐ ಆಮ್ ಔಟ್ಸೈಡ್ ದಿ ವೈಲ್ ಲೂಪ್. ಓಕೆ. ಇಂಡೆಂಟೇಷನ್ ಇಂಪಾರ್ಟೆಂಟ್. ಸೊ ವೈಲ್ ಲೂಪ್ ಇಂದ ಹೊರಗಡೆ ಬಂದ್ಮೇಲೆ ಲೆಟ್ us ರಿಲೀಸ್ ದ ಕ್ಯಾಮ್ರಾ. ಕ್ಯಾಮ್ ಡಾಟ್ ರಿಲೀಸ್. ಸೊ ನಾನು ಈ ಪ್ರೋಗ್ರಾಮ್ ನ ರನ್ ಮಾಡಿದ್ರೆ ಸೊ ನನಗೆ ವಿಡಿಯೋ ಬರಬೇಕು. ನೋಡಿ ಇಷ್ಟು ಪ್ರೋಗ್ರಾಮ್ ಬರೆದ್ಮೇಲೆ ರನ್ ಮಾಡಿ. ಸೊ ನಾನು ರನ್ ಮಾಡ್ತೀನಿ. ಇವಾಗ ಏನು, ಪೈಥಾನ್ ವಿಡಿಯೋ ಡೆಮೋ. ಸೊ ವಿಡಿಯೋ ಬರ್ತಾ ಇದೆ ಅಲ್ವಾ. ಸೊ ನಾನು ಕ್ಯೂ ಪ್ರೆಸ್ ಮಾಡಿದಾಗ ಈ ವಿಂಡೋ ನಿಂತ್ಕೋಬೇಕು.
Yes, sir. Work ಆಯ್ತು. ಬರ್ತಾ ಇದೆಯಾ? Yes, sir. ಓಕೆ ಫೈನ್, ಡನ್. ಸೊ ಓಕೆ, ಸೊ ಇವಾಗ ಇದಕ್ಕೊಂದು ಫೀಚರ್ ಆ್ಯಡ್ ಮಾಡೋಣ. ಸೊ ನೆಕ್ಸ್ಟ್ ನಮ್ಮ ಏಮ್ ಏನಿದೆ ಅಂದರೆ, ಈ ಕ್ಯಾಪ್ಚರ್ ಆಗ್ತಿರೋ ವಿಡಿಯೋದಲ್ಲಿ ಫ್ರೇಮ್ಸ್ಗಳಿದೆ, ಎಷ್ಟೊಂದು ಫ್ರೇಮ್ಸ್ ಇದೆ. ಆ ಫ್ರೇಮ್ ಮೇಲೆ ನಾವು ಇಮೇಜ್ ಪ್ರೊಸೆಸಿಂಗ್ ಟಾಸ್ಕ್ ಎಲ್ಲ ಮಾಡಬೇಕಾಗುತ್ತೆ. ಈಗ ಫೇಸ್ನ ಡಿಟೆಕ್ಟ್ ಮಾಡಬೇಕು, ಆಮೇಲೆ ಆ ಫೇಸ್ನ ಒಂದು ಕಡೆ ಕ್ರಾಪ್ ಮಾಡಬೇಕು, ಆಮೇಲೆ ಅದನ್ನು ಸೇವ್ ಮಾಡಬೇಕು, ಆಮೇಲೆ ML ಅಲ್ಗಾರಿದಮ್ ಯೂಸ್ ಮಾಡಿ ಟ್ರೈನ್ ಮಾಡಬೇಕು, ಆಮೇಲೆ ಫೇಸ್ ರೆಕಗ್ನಿಷನ್ ಮಾಡಬೇಕು. ಇದು ನಮ್ಮ ಅಜೆಂಡಾ. Okay. ಸೊ ನೀವು ಫೇಸ್ ಡಿಟೆಕ್ಟ್ ಮಾಡ್ಬೇಕಂದ್ರೆ ಒಂದು ರೂಲ್ ಇದೆ, ಏನಂದ್ರೆ ಈಗ ರೈಟ್ ನಾವು ನಿಮ್ಮ ಇಮೇಜ್ RGB ಇಮೇಜ್, ಅದು ಕಲರ್ಡ್ ಇಮೇಜ್ ಬರ್ತಾ ಇದೆ, ಅದನ್ನ ನೀವು Yes. ಗ್ರೇ ಮಾಡ್ಕೋಬೇಕು. ಗ್ರೇ ಅಂದ್ರೆ ಬ್ಲ್ಯಾಕ್ ಅಂಡ್ ವೈಟ್ ಇಮೇಜ್ ಮಾಡ್ಬೇಕು. ಅದಕ್ಕೆ ಇಲ್ಲಿ ಅದನ್ನ ಟ್ರೈ ಮಾಡೋಣ, ಅದನ್ನ ಕನ್ವರ್ಟ್ ಮಾಡಕ್ಕೆ ಟ್ರೈ ಮಾಡೋಣ. ಸೊ ಗ್ರೇ ಈಸ್ ಈಕ್ವಲ್ ಟು CV2. ಸೊ ಒಂದು ಫಂಕ್ಷನ್ ಇದೆ ಕನ್ವರ್ಟ್ ಕಲರ್ ಅಂತ ಒಂದು ಫಂಕ್ಷನ್ ಇದೆ. ಸೊ CVT ಲೋವರ್ ಕೇಸ್, ಕಲರ್ ಅಪ್ಪರ್ ಕೇಸ್, ಹಿಂಗ್ C ಕ್ಯಾಪಿಟಲ್ ಬರಬೇಕು. ಕನ್ವರ್ಟ್ ಕಲರ್ ಯಾವ ಇಮೇಜ್ ಇಂದು? ಫ್ರೇಮ್ ಅಂತ ಒಂದು ಇಮೇಜ್ ಇದೆ. ಇದನ್ನ ಈಗ ನಾವೇನ್ ಮಾಡಬೇಕು, ಗ್ರೇ ಇಂದ ಸಾರಿ RGB ರೆಡ್ ಗ್ರೀನ್ ಬ್ಲೂ ಇಂದ ಗ್ರೇಗೆ ಕನ್ವರ್ಟ್ ಮಾಡಬೇಕು. ಅದಕ್ಕೊಂದು ಕೋಡ್ ಇದೆ, ಅದನ್ನ ಬರೆದ್ರೆ ಆಗೋಯ್ತು. ಸೊ CV2 ಡಾಟ್ ಕಲರ್ BGR BGR to gray, RGB to gray, BGR to gray, color underscore BGR to gray ಅಂತ ಇದೆ ಸ್ಟೇಟಸ್ ಕೋಡ್. ಸೊ ಇದು ಗ್ರೇ ಆಗುತ್ತೆ. ಸೊ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಕೆ ನಾನು ಫ್ರೇಮ್ ಬದಲು ಗ್ರೇ ಅಂತ ರೆಂಡರ್ ಮಾಡ್ತೀನಿ. IM show ಒಳಗಡೆ ಐ ವಿಲ್ ರೀಪ್ಲೇಸ್ ಫ್ರೇಮ್ ವಿತ್ ಗ್ರೇ. ನಾನು ಒಂದ್ಸಲ ಚೆಕ್ ಮಾಡ್ತೀನಿ ತಾಳಿ ಬರ್ತಿದ್ಯಾ ಇಲ್ವಾ ಅಂತ. ಹಾ, ಬರ್ತಾ ಇದೆ ನೋಡಿ. ಸೊ ಕಲರ್ ಇದ್ದಿದ್ದು ಗ್ರೇಗೆ ಕನ್ವರ್ಟ್ ಆಗ್ತಾ ಇದೆ. ಬರ್ತಾ ಇದೆಯಾ? Yes, sir. ಓಕೆ, ಸರ್ ಸ್ಟಿಲ್ ಅದು ಬ್ಲಾಕ್ ಅಂಡ್ ವೈಟ್ ಬರ್ತಿಲ್ಲ, ಮುಂಚೆ ತರನೇ ಕಲರ್ ಬರ್ತಿದೆ. ಅಲ್ಲ ಇಲ್ಲಿ ನೀವು ಈ ಲೈನ್ ಚೇಂಜ್ ಮಾಡಿಲ್ಲ ಅನ್ಸುತ್ತೆ ನೋಡಿ, ಲೈನ್ ನಂಬರ್ 14 ಇದು ಲೈನ್ ನಂಬರ್ CV2.IM show ವಿಡಿಯೋ ಡೆಮೋ ಕಾಮ ಗ್ರೇ. ಇಲ್ಲಿ ಮೋಸ್ಟ್ಲಿ ಇಲ್ಲಿ ಫ್ರೇಮ್ ಬರ್ದಿರ್ತೀರಾ ನೀವು. ಫ್ರೇಮ್ ಬರ್ತಿದೆ. ಹಾ, ಅಲ್ಲಿ ಗ್ರೇ ಹಾಕಿ. ಸರ್ ಇದು ವಿಡಿಯೋ ಯೂಟ್ಯೂಬ್ ಅಲ್ಲಿ ಇರುತ್ತಲ್ಲ ಸರ್ ಆಮೇಲೆ? ಹಾ ಹೌನಪ್ಪ, ಇದು ಯೂಟ್ಯೂಬ್ ಅಲ್ಲಿ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ, ಪ್ಲೇ ಲಿಸ್ಟಿಗೆ ಅಪ್ಲೋಡ್ ಮಾಡ್ತೀನಿ. ಓಕೆ ಸರ್.
ಪ್ರಜ್ವಲ್ ಜಾಯ್ನ್ ಆಗ್ಲಿಲ್ವಾ? ಇಲ್ಲ ಸರ್. ಬಂದ್ರಾ? ಎಸ್. ಔಟ್ಪುಟ್ ಬಂತಾ ಕಾರ್ತಿಕ್? ಎಸ್ ಸರ್. ಓಕೆ ಫೈನ್. ಓಕೆ ನೋಡಿ ಇವಾಗ ನಮಗೆ ಸೊ ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದೀವಿ. ಕಲರ್ ಇಮೇಜ್ ನ ಗ್ರೇ ಇಮೇಜ್ಗೂ ಕನ್ವರ್ಟ್ ಮಾಡೋದು ಗೊತ್ತಾಯ್ತು, ಇವಾಗ ಬರ್ತಾ ಇದೆ. ಓಕೆ, ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಸ್ಕ್ ಏನಂದ್ರೆ ಇಮೇಜ್ ಪ್ರೊಸೆಸಿಂಗ್. ಈ ಕ್ಯಾಪ್ಚರ್ ಮಾಡಿರೋ ಇಮೇಜ್ ಮೇಲೆ ನಾವು ಕೆಲವೊಂದು ಆಪರೇಷನ್ ಮಾಡಬೇಕು. ಸೊ ಫಸ್ಟ್ ಏನ್ ತಿಳ್ಕೊಳ್ಳೋಣ. ಸೊ ಫೇಸ್ ಡಿಟೆಕ್ಷನ್ ಮಾಡೋದು ಹೆಂಗೆ ಅಂತ ಗೊತ್ತಾಗ್ಬೇಕು. ನೋಡಿ ಈಗ ಈ ಇಮೇಜ್ ಒಳಗಡೆ ನನ್ನ ಫೇಸ್ ಇದೆ, ಜೊತೆಗೆ ಹಿಂದ್ಗಡೆ ಡೋರ್ ಇದೆ, ಇಲ್ಲಿ ಏನೋ ಸ್ಟಿಕ್ಕರ್ ಹಚ್ಚಿದೀವಿ, ಇಲ್ಲಿ ಏನೇನೋ ಆಬ್ಜೆಕ್ಟ್ಸ್ ಇದೆ. ನಮಗೆ ಏನ್ ಪರ್ಟಿಕ್ಯುಲರ್ ಆಗಿ ಇನ್ಫಾರ್ಮೇಶನ್ ಬೇಕೋ ಅದನ್ನಷ್ಟೇ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ನಾವು ಅದನ್ನೇನಂತೀವಿ ಆಬ್ಜೆಕ್ಟ್ ಡಿಟೆಕ್ಷನ್ ಅಲ್ವಾ. ಆಬ್ಜೆಕ್ಟ್ ಡಿಟೆಕ್ಷನ್ ಅನ್ನೋದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇವಾಗ ಸರ್ವೆಲೆನ್ಸ್ ಅಲ್ಲೆಲ್ಲ ಅದನ್ನೇ ಯೂಸ್ ಮಾಡ್ತಾರೆ. ಈಗ ನಾವು ಹೆಲ್ಮೆಟ್ ಹಾಕೊಳ್ದಂಗೆ ಡ್ರೈವ್ ಮಾಡಿದ್ರೆ ಅಲ್ಲಿ ಕ್ಯಾಮ್ರಾ ಮಾನಿಟರ್ ಮಾಡ್ತಾ ಇರುತ್ತೆ, ಹೆಲ್ಮೆಟ್ ಹಾಕೊಂಡಿದಾರಾ ಇಲ್ವಾ ಅಂತ ಡಿಟೆಕ್ಟ್ ಮಾಡಿ ನಮಗೆ ಫೈನ್ ಎಲ್ಲ ನೋಟಿಸ್ ಸರ್ವ್ ಮಾಡ್ತಿದ್ದಾರೆ. ಅಲ್ಲೂ ಕೂಡ ಅದೇನದು ಕಾನ್ಸೆಪ್ಟ್ ಆಬ್ಜೆಕ್ಟ್ ಡಿಟೆಕ್ಷನ್. ಅದೇ ತರ ಈಗ ನಾವು ಏನ್ ಮಾಡ್ಬೇಕು, ಈ ಫ್ರೇಮ್ ಅಲ್ಲಿ ಫೇಸ್ ಅನ್ನ ಈ ಕರೆಕ್ಟ್ ಆಗಿ ನನ್ನ ಫೇಸ್ ಅನ್ನೇ ನಾನು ಡಿಟೆಕ್ಟ್ ಮಾಡಿ ಆ ಫೇಸ್ ಅನ್ನ ಕ್ರಾಪ್ ಮಾಡಿ ಒಂದ್ ಕಡೆ ಸೇವ್ ಮಾಡ್ಬೇಕು. ಸೊ ಫೇಸ್ ಡಿಟೆಕ್ಟ್ ಮಾಡಿ ಸೇವ್ ಮಾಡೋದು ನಮ್ ನೆಕ್ಸ್ಟ್ ಅಜೆಂಡಾ. ಬಟ್ ಇವಾಗ ಫೇಸ್ ಹೆಂಗ್ ಡಿಟೆಕ್ಟ್ ಮಾಡ್ತೀರಾ ಅಂತ ಬಂದ್ರೆ ಅದು ಆಕ್ಚುಲಿ ರಿಸರ್ಚ್ ಸಬ್ಜೆಕ್ಟ್. ಫೇಸ್ ಅಂದ್ರೆ ಏನು, ಹೌ ಟು ಐಡೆಂಟಿಫೈ ಫೇಸ್, ಹೌ ಟು ಡಿಟೆಕ್ಟ್ ದ ಫೇಸ್, ಇದೆಲ್ಲ ಟೈಮ್ ಕನ್ಸ್ಯೂಮಿಂಗ್. ಬಟ್ ನಾವು ಫ್ರಮ್ ದ ಸ್ಕ್ರಾಚ್ ಅದನ್ನ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಆಲ್ರೆಡಿ ರಿಸರ್ಚ್ ಮಾಡಿ ಕೆಲವೊಂದು ಅಲ್ಗಾರಿದಮ್ಸ್ ನಮಗೆ ಕೊಟ್ಟಿದ್ದಾರೆ, ತುಂಬಾ ಅಲ್ಗಾರಿದಮ್ಸ್ ಇದೆ. ಸೊ ನಾವೊಂದು ಅಲ್ಗಾರಿದಮ್ ಯೂಸ್ ಮಾಡೋಣ, ಈಸಿಯೆಸ್ಟ್ ಒನ್ ವಾಯ್ಲರ್ ಜೋನ್ಸ್ ಮೆಥಡ್ ಅಂತೀವಿ, ಅಥವಾ ಹಾರ್ ಕ್ಯಾಸ್ಕೇಡ್ ಕ್ಲಾಸಿಫೈಯರ್ ಅಂತ ಒಂದು ಅಲ್ಗಾರಿದಮ್ ಇದೆ. ಹಾರ್ ಕ್ಯಾಸ್ಕೇಡ್ ಕ್ಲಾಸಿಫೈಯರ್ ಅದನ್ನ ಯೂಸ್ ಮಾಡ್ಬೋದು ನಾವು. ಸೊ ಅವ್ರೇನ್ ಮಾಡಿದ್ದಾರೆ, ಮೆಷಿನ್ ಲರ್ನಿಂಗ್ ಎಲ್ಲ ಯೂಸ್ ಮಾಡಿಕೊಂಡು ಫೇಸ್ ನಾನ್ ಫೇಸ್ ಇಂದು ಲ್ಯಾಕ್ಸ್ ಟುಗೆದರ್ ಇಮೇಜಸ್ ನ ತಗೊಂಡು ಟ್ರೈನ್ ಮಾಡ್ಬಿಟ್ಟಿದ್ದಾರೆ ಮಾಡೆಲ್. ಆ ಮಾಡೆಲ್ಗೆ ನೀವೊಂದು ಇಮೇಜ್ ಕೊಟ್ರೆ ಇಟ್ ವಿಲ್ ಐಡೆಂಟಿಫೈ ವೆದರ್ ಇಟ್ ಹ್ಯಾಸ್ ಎ ಫೇಸ್ ಆರ್ ನಾಟ್. ಅದು ತಿಳ್ಕೊಂಡ್ಬಿಟ್ಟು ಹೇಳುತ್ತೆ. ಅದ್ರದ್ದು ಹೆಲ್ಪ್ ನ ನಾವು ತಗೋಬೇಕು. ಫಾರ್ ಎಕ್ಸಾಂಪಲ್ ಈಗ ಅದು ನನ್ನ ಫೇಸ್ ಡಿಟೆಕ್ಟ್ ಮಾಡಿದ್ರೆ ಈವನ್ ಅದ್ರದ್ದು 4 ಪ್ಯಾರಾಮೀಟರ್ಸ್ ನ ಕೊಡುತ್ತೆ. ಈಗ ನೋಡಿ, ಈಗ ನೀವು ಇದಿಷ್ಟು ಒಂದು ವಿಂಡೋ ಅನ್ಕೊಂಡ್ರೆ ಈ ನನ್ನ ಫೇಸ್ ಇಲ್ಲಿಂದ ಶುರು ಆದ್ರೆ ಇದಕ್ಕೊಂದು XY ವ್ಯಾಲ್ಯೂ ಇರುತ್ತೆ, X ಆಕ್ಸಿಸ್ Y ಆಕ್ಸಿಸ್ ಇದನ್ನು ಕೊಡುತ್ತದೆ. XY ನ ಕೊಟ್ಟು ಹಿಂಗೆ ನನ್ನ ಫೋರ್ ಹೆಡ್ ಎಷ್ಟು ವಿಡ್ತ್ ಇದೆ ಅದನ್ನ W ವಿಡ್ತ್, ಆಮೇಲೆ ಹೈಟ್. ಸೊ ಅಲ್ಗಾರಿದಮ್ ನಾವು ಯೂಸ್ ಮಾಡ್ಕೊಂಡ್ರೆ ಪ್ರತಿ ಫೇಸ್ ಇಂದು 4 ವ್ಯಾಲ್ಯೂಸ್ ನ ಕೊಡುತ್ತೆ. ಓಕೆ, ಫೇಸ್ ಲೊಕೇಶನ್. ಸೊ XY ಈ ಫೋಟೋದಲ್ಲಿ ನನ್ನ ಫೇಸ್ ಎಲ್ಲಿದೆ, XY ಎಷ್ಟು ವಿಡ್ತ್ ಇದೆ, ಎಷ್ಟು ಹೈಟ್ ಇದೆ, ಇಷ್ಟು ವಿಷಯ ಕೊಡುತ್ತೆ. ಇಷ್ಟು ಸಿಕ್ಬಿಟ್ರೆ ನೀವು ರೆಕ್ಟಾಂಗಲ್ ಡ್ರಾ ಮಾಡ್ಬೋದು ಫೇಸ್ ಮೇಲೆ. ಅದಕ್ಕೆ ಈಗ ನಮ್ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಹೌ ಟು ಡಿಟೆಕ್ಟ್ ದ ಫೇಸ್. ಫೇಸ್ ಹೆಂಗ್ ಡಿಟೆಕ್ಟ್ ಮಾಡೋದು ಅಂತ ಕಲಿಬೇಕು ಇವಾಗ. ಸೊ ಅದಕ್ಕೆ ನಾವು ಯೂಸ್ ಮಾಡ್ತಾ ಇರೋ ಟೆಕ್ನಿಕ್ ಯಾವುದು, ಹಾರ್ ಕ್ಯಾಸ್ಕೇಡ್ ಕ್ಲಾಸಿಫೈಯರ್. ಸೊ ಅವ್ರದ್ದೊಂದು ಮಾಡೆಲ್ ಇದೆ, ಅದು XML ಫಾರ್ಮೆಟ್ ಅಲ್ಲಿ ಇರುತ್ತೆ, ಅದನ್ನ ಯೂಸ್ ಮಾಡ್ಕೋಬೇಕು ನಾವು. ಅದಕ್ಕೆ ನಾನು ನನಗೆ ವರ್ಚುವಲ್ ಎನ್ವೈರನ್ಮೆಂಟ್ ಅಲ್ಲಿ ಇದ್ದಾಗ ನನಗೆ ಹೆಲ್ಪ್ ವಿಂಡೋ ಬರ್ತಾ ಇಲ್ಲ. ನಿಮಿಷ ಬೇಸಿಕ್ ಶಿಫ್ಟ್ ಆಗಿ ನೋಡ್ತೀನಿ ಬರುತ್ತೆ, ಯಾಕಂದ್ರೆ ಕೆಲವೊಂದು ಟೈಪ್ ಮಾಡಕ್ ಹೋದ್ರೆ ಮಿಸ್ಟೇಕ್ಸ್ ಆಗುತ್ತೆ. ನಿಮ್ಗೆ ಕ್ವಿಕ್ ವಿಂಡೋ ಬರ್ತಿದ್ಯಾ ಕಾರ್ತಿಕ್ ಟೈಪ್ ಮಾಡ್ಬೇಕಾದ್ರೆ? ಇಲ್ಲ ಸರ್. ಬರ್ತಾ ಇಲ್ವಾ? ನೋಡೋಣ, ಈಗ ನಾನು ಬೇಸ್ ಅಲ್ಲಿ ಇದ್ದಾಗ ಬರಬಹುದು ಅನ್ಸುತ್ತೆ. ಲೆಟ್ ಮಿ ಚೆಕ್. ಬರ್ತಾ ಇಲ್ಲ. CV2 ಕ್ವಿಕ್ ವಿಂಡೋ ಬಂದ್ಬಿಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ನಮ್ಗೆ. ಮೋಸ್ಟ್ಲಿ VS ಕೋಡಲ್ಲಿ ಏನೋ ಒಂದು ಸೆಟ್ಟಿಂಗ್ ಇರಬೇಕು, ಅದ್ ಮಾಡ್ಕೊಂಡ್ರೆ ಬರುತ್ತೆ. ಇರ್ಲಿ, ನಾನು ಚೆಕ್ ಮಾಡಿ ಹೇಳ್ತೀನಿ. ಈಗ ಒಂದು ವಿಂಡೋ ಬರುತ್ತೆ ಆಕ್ಚುಲಿ, ಇರ್ಲಿ, ನೋ ಪ್ರಾಬ್ಲಮ್. ಫೈನ್. ಸೊ ಈಗ ಫಸ್ಟ್ ಏನ್ ಮಾಡೋಣ, ಆ ಮಾಡೆಲ್ ನ ಡೌನ್ಲೋಡ್ ಮಾಡೋಣ. ಸೊ ಇಲ್ಲಿ ಗೂಗಲ್ ಅಲ್ಲಿ ಹಾರ್ ಕ್ಯಾಸ್ಕೇಡ್ ಫ್ರಂಟಲ್ ಫೇಸ್ ಡಿಫಾಲ್ಟ್ XML ಅಂತ ಇದೆ. ನಾನು ಲಿಂಕ್ ಶೇರ್ ಮಾಡ್ತೀನಿ ನಿಮಗೆ.
ನೋಡಿ ಇದು XML ಫೈಲ್. ಅವ್ರದ್ದು ರೆಪೋ ಇದೆ, ಇಲ್ಲಿ ತುಂಬಾ ಫೈಲ್ಸ್ ನ ಹೋಸ್ಟ್ ಮಾಡಿದ್ದಾರೆ ಬೇರೆ ಬೇರೆ ಪರ್ಪಸ್ಗೆ. ಸೊ ನಾನು ಯೂಸ್ ಮಾಡ್ತಾ ಇರೋದು ಯಾವುದು, ಇಲ್ಲಿ ಮೇಲೆ ನೇಮ್ ಕಾಣಿಸ್ತಾ ಇದೆ, ಹಾರ್ ಕ್ಯಾಸ್ಕೇಡ್ ಫ್ರಂಟಲ್ ಫೇಸ್ default.xml. ಈ ಡೌನ್ ಆರೋ ಕೊಟ್ಬಿಟ್ರೆ ಅದು ಡೌನ್ಲೋಡ್ ಆಗುತ್ತೆ. ಎಸ್, ಡೌನ್ಲೋಡ್ ಆಯ್ತು. ನಾನು ನಿಮ್ಗೆ ಲಿಂಕ್ ಕಳಿಸ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಇದೆ. ನಾನು ಲಿಂಕ್ ಕಳಿಸಿದ್ದೀನಿ ವಾಟ್ಸಪ್ ಅಲ್ಲಿ, ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ ಈಗ ರೈಟ್ ನಾವು ನಾನು ಕೊಟ್ಟಿದ್ದ ಫೈಲ್ ಇಲ್ಲಿದೆ, ಇಲ್ಲಿ ಡೌನ್ಲೋಡ್ಸ್ ಅಲ್ಲಿ ಇದೆ. ಇಲ್ಲಿ ಬ್ರಾಕೆಟ್ ಅಲ್ಲಿ 2 ಇದೆ ಅಂದ್ರೆ ನಾನು ಆಲ್ರೆಡಿ ಇದಕ್ಕೆ ಮುಂಚೆ ಡೌನ್ಲೋಡ್ ಮಾಡಿದ್ದೀನಿ, ಅದಕ್ಕೆ ಇಂಡೆಕ್ಸ್ 2 ತೋರಿಸ್ತಿದೆ. ಇರ್ಲಿ, ನಾನು ಇದನ್ನ ಕಾಪಿ ಮಾಡ್ಕೊಂಡು ನನ್ನ ಕರೆಂಟ್ ಡ್ರೈವ್ ಅಲ್ಲಿ ಡೈರೆಕ್ಟ್ರಿಲಿ ಪೇಸ್ಟ್ ಮಾಡ್ಕೊತೀನಿ. ಕಾಪಿ ದಿಸ್ ಫೈಲ್, ಗೋ ಟು VS Code. ಇಲ್ಲಿ ನೀವು ಡೈರೆಕ್ಟ್ ಪೇಸ್ಟ್ ಮಾಡೋಕ್ಕಾಗಲ್ಲ, ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ, ಯಾವ್ದಾದ್ರು ಫೈಲ್ ಮೇಲೆ ರಿವೀಲ್ ಇನ್ ಫೈಲ್ ಎಕ್ಸ್ಪ್ಲೋರರ್ ಅಂತ ಇರುತ್ತೆ, ಇದು ತೊಗೊಳ್ಳೋಣ. ಕರೆಂಟ್ ಡೈರೆಕ್ಟರಿ ಬರ್ತೀವಿ, ಇಲ್ಲಿ ಪೇಸ್ಟ್ ಮಾಡ್ತೀನಿ. ಬಂತು. ಇಲ್ಲಿ ಬ್ರಾಕೆಟ್ ಅಲ್ಲಿ 2 ಅಂತ ಇದೆಯಲ್ಲ, ಅದನ್ನ ರಿನೇಮ್ ಮಾಡ್ಕೊಂಡ್ಬಿಡ್ತೀನಿ. 2 ಬೇಡ, ಜಸ್ಟ್ ಹಿಂಗಿದ್ರೆ ಸಾಕು. ಓಕೆ, ಇಷ್ಟು ಮಾಡಿ ನೀವು ಕೂಡ. ಟ್ರೈ ಮಾಡಿ ಇದನ್ನು. ಸರ್ ಫೈಲ್ ಏನಂತ ಸೇವ್ ಮಾಡ್ಬೇಕದು? ಅದು ಫೈಲ್ ಅದು ಡಿಫಾಲ್ಟ್ ನೇಮೇ ಇದ್ಬಿಡ್ಲಿ. ನನ್ಗೆ 2 ಯಾಕಂದ್ರೆ ನಾನು ಇದಕ್ ಮುಂಚೆ ಆಲ್ರೆಡಿ ಡೌನ್ಲೋಡ್ ಮಾಡಿದ್ನಲ್ಲ, ಅದು ಎಕ್ಸ್ಟ್ರಾ 2 ಅಂತ ಬಂತು, ನಾನು ಅದನ್ನ ತೆಗ್ದೆ ಅಷ್ಟೇ. ನಿಮ್ಗೆ ಇದು ಹೆಂಗಿದೆಯೋ ಹಂಗೆ ಬಿಡಿ. ನೀವು ಫಸ್ಟ್ ಟೈಮ್ ಮಾಡ್ತಿದ್ದೀರಲ್ಲ, ನಿಮ್ಗೆ ನಾ ಪ್ರಾಬ್ಲಮ್ ಬರಲ್ಲ. ಆಯ್ತಾ ಇಷ್ಟು? ಒಂದು ನಿಮಿಷ ಸರ್. ಓಕೆ, ಓಕೆ ಆಯ್ತು ಸರ್. ಓಕೆ, ಇವಾಗ ಸೊ ನಾವೇನ್ ಮಾಡೋಣ, ಇದನ್ನ ಪ್ರೋಗ್ರಾಮ್ ಅಲ್ಲಿ ನೀವೊಂದ್ಸಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ, ಇದು ಎಡಿಟ್ ಆಗುತ್ತೆ. ಜಸ್ಟ್ ಹಂಗೆ ಕ್ಲಿಕ್ ಮಾಡಿ ನೋಡಿದ್ರೆ ಇದು ಮಾಡೆಲ್ ಇದೆ. ಓಕೆ, ನೋಡಿ ನಿಯರ್ಲಿ ಮೇ ಬಿ 130,000 ಲೈನ್ಸ್ ಸಿಗಬಹುದು ಇದ್ರಲ್ಲಿ. ಇದೆ 33,000 ಇದೆ. ಸೊ ಇದಕ್ಕೆಲ್ಲ ಫೇಸ್ ಇನ್ಫಾರ್ಮೇಶನ್ ಗೊತ್ತಿರುತ್ತೆ ಈ ಮಾಡೆಲ್. ಓಕೆ, ಇದು ಎಡಿಟ್ ಮಾಡೋದು ಬೇಡ. ಓಕೆ, ಫೈನ್. ಸೊ ಈ ಮಾಡೆಲ್ ಅನ್ನ ನಮ್ಮ ಪ್ರೋಗ್ರಾಮ್ ಅಲ್ಲಿ ನಾವು ರೆಫರ್ ಮಾಡೋಣ ಇವಾಗ. ಅದಕ್ಕೆ ನಾನು ಈ ಫೈಲ್ ಮೇಲೆ ಇದನ್ನ ನಾನು ಟೈಪ್ ಮಾಡ್ಬೋದು, ಮೋಸ್ಟ್ಲಿ ಟೈಪಿಂಗ್ ಮಿಸ್ಟೇಕ್ಸ್ ಆಗುತ್ತೆ ಅಂತ ನಾನು ಟೈಪ್ ಮಾಡಲ್ಲ. ರಿನೇಮ್ ತಗೊಂಡ್ಬಿಟ್ಟು ಕಾಪಿ ಮಾಡ್ಕೊಂತೀನಿ. ರಿನೇಮ್ ಅಂತ ಕೊಟ್ರೆ ಸೆಲೆಕ್ಟ್ ಆಗುತ್ತೆ ನೋಡಿ, ವಿತ್ ಎಕ್ಸ್ಟೆನ್ಷನ್ ಎಲ್ಲ ಕಾಪಿ ಮಾಡ್ಕೊಂತೀನಿ. ಕಾಪಿ ಮಾಡಿಕೊಂಡು ಇಲ್ಲಿ ಅದನ್ನ ರೆಫರ್ ಮಾಡ್ತೀನಿ. ಓಕೆ, ಆಫ್ಟರ್ ಇಂಪೋರ್ಟ್ CV2 ಲೆಟ್ ಮಿ ಕ್ರಿಯೇಟ್ ಒನ್ ಮೋರ್ ಆಬ್ಜೆಕ್ಟ್, ಕ್ಯಾಸ್ಕೇಡ್. Cascade is equal to CV2 dot. ಸೊ ಒಂದು ಕ್ಲಾಸ್ ಇದೆ ಕ್ಯಾಸ್ಕೇಡ್ ಕ್ಲಾಸಿಫೈಯರ್ ಅಂತ, ಅದನ್ನ ಕ್ರಿಯೇಟ್ ಮಾಡ್ಕೊಂತೀವಿ. ಕ್ಯಾಸ್ಕೇಡ್ ಕ್ಲಾಸಿಫೈಯರ್ ಅಂತ ಕ್ಲಾಸ್ ನೇಮ್, ಹಿಂಗೆ ಬ್ರಾಕೆಟ್ ಅಲ್ಲಿ ವಿತಿನ್ ಡಬಲ್ ಕೋಟ್ಸ್ ಈ ಫೈಲ್ ನೇಮ್ ಅನ್ನ ಕೊಟ್ಬಿಡ್ತೀವಿ. ಆಡ್ ಮಾಡಿ ಈ ಲೈನ್. ಸೊ ಇದ್ರ ಅರ್ಥ ಏನು, ಆಲ್ ದೋಸ್ 33,000 ಲೈನ್ಸ್ ಆರ್ part of this variable cascade. So this is an object. ಆ ಮಾಡೆಲ್ ಇದರಲ್ಲಿ ಬಂದಂಗೆ. ಓಕೆ, ಇಷ್ಟು ಮಾಡಿದ್ರ ಇವಾಗ? ಓಕೆ, ಫೈನ್. ಸೊ ಇವಾಗ ಸೊ ಈ ವೇರಿಯಬಲ್ ಕ್ಯಾಸ್ಕೇಡ್ ಈ ಫೈಲ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಏನ್ ಮಾಡೋಣ, ಇಲ್ಲಿ ನಮ್ಗೆ ಗ್ರೇ ಇಮೇಜ್ ಆಗಿದೆಯಲ್ಲ, ಲೈನ್ ನಂಬರ್ 12 ಕಲರ್ ಇಮೇಜ್ ಅನ್ನ ನಾವು ಗ್ರೇ ಮಾಡಿದೀವಿ. ಇಲ್ಲಿ ಬರೋಣ ನೆಕ್ಸ್ಟ್ ಲೈನ್ ಅಲ್ಲಿ. ಇವಾಗ ಆಬ್ಜೆಕ್ಟ್ ಅನ್ನ ಯೂಸ್ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಏನ್ ಮಾಡೋಣ, ಆಬ್ಜೆಕ್ಟ್ ನೇಮ್ ಇಸ್ ಕ್ಯಾಸ್ಕೇಡ್. ಕ್ಯಾಸ್ಕೇಡ್ ಸ್ಪೆಲ್ಲಿಂಗ್ ತಪ್ಪಾಯ್ತು, ಕ್ಯಾಸ್ಕೇಡ್ ಡಾಟ್. ಸೊ ಇದರಲ್ಲಿ ಒಂದು ಫಂಕ್ಷನ್ ಇದೆ, ಅದ್ರದ್ದು ನೇಮು ಡಿಟೆಕ್ಟ್ ಮಲ್ಟಿ ಸ್ಕೇಲ್, ಡಿ ಲೋಯರ್ ಕೇಸ್
ಡಿಟೆಕ್ಟ್ ಮಲ್ಟಿ ಸ್ಕೇಲ್, ಎಂ ಅಪ್ಪರ್ ಕೇಸ್ MULTI, ಮಲ್ಟಿ ಸ್ಕೇಲ್ ಎಸ್ ಕ್ಯಾಪಿಟಲ್, ಡಿಟೆಕ್ಟ್ ಮಲ್ಟಿ ಸ್ಕೇಲ್. ಈ ಫಂಕ್ಷನ್ ಕಾಲ್ ಮಾಡೋಣ, ಡಿಟೆಕ್ಟ್ ಮಲ್ಟಿ ಸ್ಕೇಲ್. ಸೊ ಈ ಫಂಕ್ಷನ್ಗೆ ನಿಮ್ಮ ಗ್ರೇ ಇಮೇಜ್ ಅನ್ನ ಕೊಡ್ಬೇಕು ನೀವು, ಗ್ರೇ ಫಸ್ಟ್ ಪ್ಯಾರಾಮೀಟರ್ ಗ್ರೇ. ಸೊ ಇದರ ಅರ್ಥ ಏನೋ, ನನ್ನ ಹತ್ರ ಒಂದು ಗ್ರೇ ಕಲರ್ಡ್ ಇಮೇಜ್ ಇದೆ, ಅದರಲ್ಲಿ ಫೇಸ್ಗಳಿದೆ, ಅದನ್ನ ಡಿಟೆಕ್ಟ್ ಮಾಡು ಅಂತ ಹೇಳ್ಬೇಕು, ಗ್ರೇ. ಆಮೇಲೆ ಇದು ML ಮಾಡೆಲ್ ಆಗಿರೋದ್ರಿಂದ ಇದಕ್ಕೆ ಹೈಪರ್ ಪ್ಯಾರಾಮೀಟರ್ಸ್ ಇರುತ್ತೆ. ಸೊ ಇಮೇಜ್ ಆದ್ಮೇಲೆ ನೆಕ್ಸ್ಟ್ ಒಂದು ಹೈಪರ್ ಪ್ಯಾರಾಮೀಟರ್ ಇದೆ ಸ್ಕೇಲ್ ಫ್ಯಾಕ್ಟರ್ ಅಂತ, ಅದರದ್ದು ಆಪ್ಟಿಮಲ್ ವ್ಯಾಲ್ಯೂ 1.3. ಇದು ಸ್ಟ್ಯಾಂಡರ್ಡ್. ಇದು 1.3 ಯಾಕೆ ಅಂದ್ರೆ ನಮ್ಮ ಹಾರ್ ಕ್ಯಾಸ್ಕೇಡ್ ವರ್ಕ್ ಆಗೋ ಪ್ರಿನ್ಸಿಪಲ್ ತಿಳ್ಕೊಂಡ್ರೆ ಇದು ಗೊತ್ತಾಗುತ್ತೆ. ಸದ್ಯಕ್ಕೆ ನೀವು ದಿಸ್ ಇಸ್ ಅನ್ ಹೈಪರ್ ಪ್ಯಾರಾಮೀಟರ್ ಅಂತ ಗೊತ್ತಿರಲಿ. ಓಕೆ, 1.3 ಇದು ಸ್ಕೇಲ್ ಫ್ಯಾಕ್ಟರ್ ಅಂತೀವಿ. ನೆಕ್ಸ್ಟ್ ಮಿನಿಮಮ್ ನೈಬರ್ಸ್, ಅದಕ್ಕೆ ಹೆಲ್ಪ್ ಆಗೋ ತರ ಸ್ಟ್ಯಾಂಡರ್ಡ್ ವ್ಯಾಲ್ಯೂ 5 ಅನ್ನು 5 ಮಿನಿಮಮ್ ನೈಬರ್ಸ್ 5 ಇರಲಿ, ಸ್ಕೇಲ್ ಫ್ಯಾಕ್ಟರ್ 1.3 ಇರಲಿ. ದಿಸ್ ಇಸ್ ಅನ್ ಆಪ್ಟಿಮಲ್ ವ್ಯಾಲ್ಯೂ. ಓಕೆ, ಸೊ ದೀಸ್ ಆರ್ ಹೈಪರ್ ಪ್ಯಾರಾಮೀಟರ್ಸ್. ಇದನ್ನ ಕೊಟ್ರೆ ಸೊ ಅವಾಗ ಇದೇನ್ ಮಾಡುತ್ತೆ, ಇದ್ರದ್ದು ರಿಟರ್ನ್ ವ್ಯಾಲ್ಯೂ ಏನು, ಲಿಸ್ಟ್ ಬರುತ್ತೆ. ಸೊ ನಿಮಗೆ ಪೈಥಾನ್ ಅಲ್ಲಿ ಲಿಸ್ಟ್ ಅಂದ್ರೆ ಗೊತ್ತಿದೆ, ಲಿಸ್ಟ್ ಬಂದಿರುತ್ತೆ, ಅದನ್ನ ಇಲ್ಲಿ ಸೇವ್ ಮಾಡ್ಕೊಳ್ಳೋಣ. ಫೇಸಸ್ ನೋಡಿ, ನಾನು ಪ್ಲೂರಲ್ ಯೂಸ್ ಮಾಡ್ತಿದ್ದೀನಿ, ಫೇಸಸ್. ಮಲ್ಟಿ ಫೇಸ್ ಇದ್ರೂ ಗೊತ್ತಾಗ್ಬಿಡುತ್ತೆ ಒಂದು ಇಮೇಜ್ ಅಲ್ಲಿ, ಫೇಸಸ್. ಈ ಲೈನ್ ಬರೀರಿ. ಓಕೆ, ದೆನ್ ಲೆಟ್ ಅಸ್ ಡಿಸ್ಪ್ಲೇ ಫೇಸಸ್ ನ ಪ್ರಿಂಟ್ ಮಾಡೋಣ, ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ. ಪ್ರಿಂಟ್ ಫೇಸಸ್. ಓಕೆ, ಡನ್. ಇದನ್ನ ರನ್ ಮಾಡೋಣ ಇವಾಗ. ಸೊ ಔಟ್ಪುಟ್ ಏನ್ ಬರುತ್ತೆ ಅಂತ ನೋಡಿ ಫರ್ದರ್ ಪ್ರೋಗ್ರಾಮ್ ಬರೆಯೋಣ. ಎಕ್ಸಿಕ್ಯೂಟ್ ದಿಸ್. Python video demo. ನೋಡಿ, ಸೊ ನನ್ನ ಫೇಸ್ ಡಿಟೆಕ್ಟ್ ಆದಾಗ ಅಲ್ಲಿ ವ್ಯಾಲ್ಯೂಸ್ ಬರ್ತಾ ಇದೆ, ಕಾಣಿಸ್ತಾ ಇದೆಯಾ ನಿಮ್ಗೆ ವ್ಯಾಲ್ಯೂಸ್? 227, 151, 270, ಹಿಂಗೇನೋ 4 ವ್ಯಾಲ್ಯೂಸ್ ಬರ್ತಿದೆ. ಆ ಫಸ್ಟ್ ನೋಡಿ, ಇದು ಫ್ರಂಟಲ್ ಫೇಸ್, ನಾವಿಂಗ್ ಕರೆಕ್ಟ್ ಇದ್ರೆ ಬರುತ್ತೆ. ನಾನು ಹಿಂಗೆ ಏನಾದ್ರು ನೋಡಿ ಫೇಸ್ ಡೌನ್ ಮಾಡಿದಾಗ ಬರಲ್ಲ ಅದು. ಇದು ಲಿಮಿಟೇಷನ್ ಆಫ್ ದಿ ಅಲ್ಗಾರಿದಮ್. ಸೊ ಫ್ರಂಟಲ್ ಫೇಸ್ ಕರೆಕ್ಟ್ ಆಗಿ ಹಿಂಗಿರ್ಬೇಕು. ಸೊ 4 ವ್ಯಾಲ್ಯೂ ಏನ್ ರೆಪ್ರೆಸೆಂಟ್ ಮಾಡುತ್ತೆ, X, Y, W, H. ನನ್ ಒಂದ್ ಫೇಸ್ ಇದೆ, ಅದಕ್ಕೆ ಅಲ್ಲಿ ಒಂದ್ ಲಿಸ್ಟ್ ಬರ್ತಿದೆ. ಸಪೋಸ್ ಏನಾದ್ರೂ ನಮ್ಮ ಇಮೇಜ್ ಅಲ್ಲಿ ಮಲ್ಟಿ ಪರ್ಸನ್ಸ್ ಇದ್ರೆ ಅದನ್ನು ಡಿಟೆಕ್ಟ್ ಮಾಡುತ್ತೆ. ನೋಡೋಣ, ಹಂಗೆ ಯಾವ್ದಾದ್ರು ಒಂದಿದ್ರೆ ಚೆಕ್ ಮಾಡೋಣ. ಟ್ರೈ ಮಾಡ್ತೀನಿ. ನೋಡೋಣ, ಒಂದು ಇಮೇಜ್ ಟ್ರೈ ಮಾಡ್ತೀನಿ, ಡಿಟೆಕ್ಟ್ ಮಾಡುತ್ತಾ. ನೋಡ್ರಿ, ಲಿಸ್ಟ್ 2 ವ್ಯಾಲ್ಯೂ ಚೇಂಜ್ ಆಗ್ತಿದೆ, ಗೊತ್ತಾಗ್ತಿದೆಯಾ? ಎರಡು ಪರ್ಸನ್ ಇಂದು ಫೇಸ್ ವ್ಯಾಲ್ಯೂಸ್ ನ ಕೊಡುತ್ತೆ, ಬರುತ್ತೆ. ಬರ್ತಿದೆ. ಆ ವ್ಯಾಲ್ಯೂಸ್ ನ ಯೂಸ್ ಮಾಡ್ಕೊಂಡು ನಾವು ಫೇಸ್ ಮೇಲೆ ರೆಕ್ಟಾಂಗಲ್ ನ ಡ್ರಾ ಮಾಡಬಹುದು. ನೀವು ರನ್ ಮಾಡಿ ನೋಡಿ, ಈ ತರ ವ್ಯಾಲ್ಯೂಸ್ ಬರ್ತಿದ್ಯಾ ಚೆಕ್ ಮಾಡಿ. ಸರ್ ಎರರ್ ಬರ್ತಿದೆ, ವಾಟ್ಸ್ಆಪ್ ಕಾಪಿ ಮಾಡಾಕಿದ್ದೀನಿ, ಸ್ವಲ್ಪ ನೋಡ್ತೀರಾ? ಓಕೆ, ಗ್ರೂಪಿಗೆ ಹಾಕಿರಾ ಅಥವಾ ಗ್ರೂಪ್ ಹಾಕಿದ್ದೀನಿ. ಓಕೆ,
the function not implement. Rebuild the library with Windows GTK. Focus if you use Ubuntu. CV2 ಡಾಟ್ ಅನ್ನೋದು ಏನಾದರೂ ಮಿಸ್ ಆಗಿರ್ಬೇಕಾ? ಐ ಎಮ್ ಶೋ ಇಮೇಜ್ CMake or configure script in function. ಲೈನ್ ನಂಬರ್ 11 ಹೇಳ್ತಾ ಇದೆಯಲ್ಲ ಅದು? ಲೈನ್ ನಂಬರ್ 11 ಯಾವ್ದಿದು? ಲೈನ್ ನಂಬರ್ 11 ಯಾವ್ದು ಇದರಲ್ಲಿ? cv2.image show video demo. ಓಕೆ, video cv2.im show video demo. Great. CVT color ಅವಾಗಲೇ ಗ್ರೇ ಬಂತಲ್ಲ ನಿಮ್ಗೆ? ಬಂತು. PGR2 ಗ್ರೇ. Faces cascade detect multi-scale. Detect multi-scale. Gray with cv2.im show. Gray. ಯಾಕಿತ್ತು? ಓಕೆ. ನಿಮಿಷ. ಇಲ್ಲಾಂದ್ರೆ ಇದು ಮಾಡ್ತೀರಾ, ಅದು ಲೈನ್ ಇದು ಶೇರ್ ಮಾಡ್ತೀರಾ? ಇದನ್ನ ಸ್ಕ್ರೀನ್ ಶೇರ್ ಮಾಡ್ಬೇಕಾ ಸರ್? ಸ್ಕ್ರೀನ್ ಶೇರ್ ಮಾಡ್ಬಿಡ್ರಿ, ನಾನು ಸ್ಟಾಪ್ ಮಾಡ್ತೀನಿ. ಸ್ಟಾಪ್ ಶೇರಿಂಗ್. ನೀವು ಶೇರ್ ಮಾಡಿ. ಈಗ ಬಂತು. ಓಕೆ, ಅಂದ್ರೆ ಈಗ ನೀವು ಬೇಸಲ್ಲಿ ರನ್ ಮಾಡ್ತಿದ್ದೀರಾ ಈಗ ಪ್ರೋಗ್ರಾಮು? ಎಸ್ ಸರ್, ಬೇಸಲ್ಲಿ ರನ್ ಮಾಡ್ತಿದ್ದೀನಿ. ಓಕೆ, ಕ್ಯಾಮೆರಾ ಲೈಟ್ ಬ್ಲಿಂಕ್ ಆಗಿ ಹಂಗೆ ಆಫ್ ಆಗುತ್ತೆ ಸರ್ ರನ್ ಆದ ತಕ್ಷಣ. ಓಕೆ ಓಕೆ, ರನ್ ಕೊಟ್ಟಿರಲ್ಲ ಇವಾಗ? ಇದು ನಮ್ಮ ಇದಕ್ಕೆ ಬಂದ್ಬಿಡ್ರಿ, ಎನ್ವೈರನ್ಮೆಂಟ್ ಆಕ್ಟಿವೇಟ್ ಮಾಡ್ಕೊಳ್ಳಿ ನೋಡೋಣ. ಆಮೇಲೆ ಇದು ಎಕ್ಸ್ಪ್ಲೋರರ್ ಅಲ್ಲಿ ಇದೊಂದ್ ಸ್ವಲ್ಪ ಹಿಂಗ್ ಡ್ರ್ಯಾಗ್ ಮಾಡ್ರಿ, ವಿಂಡೋ ಫೈಲ್ ನೇಮ್ ಏನಾದ್ರೂ ಕರೆಕ್ಟ್ ಇದೆಯಾ ಅಥವಾ ಏನಾದ್ರೂ ಚೇಂಜ್ ಆಗಿದೆಯಾ ಅಂತ ನೋಡೋಣ. ಕ್ಯಾಸ್ಕೇಡ್ ಈ ಕಡೆ ಇದು ಎಕ್ಸ್ಪ್ಲೋರರ್ ವಿಂಡೋ ಇದೆಯಲ್ಲ, ಇಲ್ಲಿ ವಿಂಡೋ ಈ ಕಡೆ ಎಕ್ಸ್ಪ್ಲೋರರ್, ಈ ಕಡೆ ಫುಲ್ ಫೈಲ್ ನೇಮ್ ಕಾಣೋ ತರ ಡ್ರ್ಯಾಗ್ ಮಾಡ್ರಿ ಈ ವಿಂಡೋನ. ಕೋಡಿನ ಪಕ್ಕ ವಿಂಡೋ ಇರುತ್ತಲ್ಲ ಅದು ಹಿಂಗ್ ಸರಿಸಬಹುದು ನೀವು. ಈ ಕಡೆ ವೆಲ್ಕಮ್ ಇದೆನಾ, ಅಲ್ಲಿ ನಿಮಗೆ ಹಿಂಗೆ ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಮಾಡ್ಬೋದು ನೋಡಿ. ಈ ಕಡೆ ಫೈಲ್ ಅನ್ನು ಈ ಕಡೆ ಫಸ್ಟ್ ಈ ಕಡೆ ಬನ್ನಿ, ಇನ್ನು ಬಾರ್ಡರ್ ಬನ್ನಿ, ಇನ್ನು ಈ ಕಡೆ ಬನ್ನಿ, ಈ ಕಡೆ ಈ ಕಡೆ ಪಕ್ಕಕ್ಕೆ ಈಗ ನೀವು ಫೈಲ್ ನೇಮ್ ಕರೆಕ್ಟ್ ಕೊಟ್ಟಿದ್ದೀರಾ? ಇದು ಆರ್ ಕ್ಯಾಸ್ಕೇಡ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ಆ ಫೈಲ್ ಮೇಲೆ ಆರ್ ಕ್ಯಾಸ್ಕೇಡ್ ಫ್ರಂಟಲ್ ಫೇಸ್ ಮೇಲೆ ಕ್ಲಿಕ್ ಮಾಡಿ, ಮೇಲೆ ಕ್ಲಿಕ್ ಮಾಡ್ರಿ. ಆರ್ ಕ್ಯಾಸ್ಕೇಡ್ ಮೇಲೆ ಕ್ಲಿಕ್ ಮಾಡ್ರಿ. XML ಫೈಲ್ ಮೇಲೆ ಕೆಳಗಡೆ, ಅದ್ರ ಕೆಳಗಡೆ ಎಸ್ ಕ್ಲಿಕ್ ಮಾಡಿ. ನೇಮ್ ನೋಡ್ರಿ ಕರೆಕ್ಟ್ ಆಯ್ತಾ ಇದು? ಆರ್ ಕ್ಯಾಸ್ಕೇಡ್ ಅದು ಡೈರೆಕ್ಟ್ ಕಾಪಿ ಮಾಡ್ಕೊಂಡು ಹಾಕಿದೆ, ಫುಲ್ ಕಾಪಿ ಫುಲ್. ಓಕೆ, ಅಲ್ಲಿ ಏನು ಚೇಂಜ್ ಆಗಿಲ್ಲಲ್ಲ? ಇಲ್ಲ, ಚೇಂಜ್ ಆಗಿಲ್ಲ. ಓಕೆ, ಹಂಗಂದ್ರೆ ಕ್ಯಾಮ್ ಡೆಮೋಗೆ ಬನ್ನಿ. ಸಾರಿ, ವಿಡಿಯೋ ಡೆಮೋ. ಕರೆಕ್ಟ್. ಏನ್ ತಪ್ಪಾಗಿದೆ? ಫ್ಲಾಗ್ ಫ್ರೇಮ್ ಕ್ಯಾಮ್ ಡಾಟ್ ರೀಡ್ ಸಿವಿಟಿ ಕಲರ್ ಗ್ರೇ ಕ್ಯಾಸ್ಕೇಡ್ ಡಿಟೆಕ್ಟ್ ಮಲ್ಟಿ ಸ್ಕೇಲ್ ಗ್ರೇ ಪ್ರಿಂಟ್ ಬೇಸಸ್. ಬಟ್ ಅವಾಗ್ಲೇ ಇದು ಬಂತಲ್ಲ, ಅದು ಏನದು? ಎಸ್ ಸರ್, ಅವಾಗ್ಲೇ ಬಂತು, ಗ್ರೇ ಇಮೇಜ್ ಬಂತು. ಈಗ ಇದು ಡಿಟೆಕ್ಟ್ ಮಲ್ಟಿ ಸ್ಕೇಲ್ ಕೊಟ್ಮೇಲೆ ಬರ್ತಾ ಇಲ್ಲ. ಎಸ್ ಸರ್. ಈ ಲೈನ್ ಫೇಸ್ ಇದೆಯಲ್ಲ, ಇದು ಫೇಸಸ್ ಇಸ್ ಈಕ್ವಲ್ ಟು, ಅದನ್ನ ಒಂದ್ಸಲ ಕಮೆಂಟ್ ಮಾಡಿ ನೋಡೋಣ. ಫೇಸಸ್ ಅದನ್ನ ಕಮೆಂಟ್ ಮಾಡ್ರಿ. ಈಗ ರನ್ ಮಾಡಿ. ಪ್ರಿಂಟ್ ಫೇಸಸ್ ಕಮೆಂಟ್ ಮಾಡ್ಬೇಕು ನೀವು, ಯಾಕಂದ್ರೆ ಅಲ್ಲಿ ಅದು ಕಮೆಂಟ್ ಆಯ್ತಲ್ಲ. ಈಗ ರನ್ ಮಾಡಿ ನೋಡೋಣ. ಸ್ಟಿಲ್ ಸೇಮ್ ಅಲ್ಲ, ಸೇಮ್ ಅಲ್ವಾ? ಯಾ. ನನಗನ್ಸ್ದಾಗ ನೀವು ಇದಕ್ಕೆ ಬಂದ್ಬಿಡ್ರಿ, ವರ್ಚುವಲ್ ಎನ್ವೈರನ್ಮೆಂಟ್ ಬರ್ರಿ. ಬೇಸ್ ಬಿಟ್ಟು ಆಕ್ಟಿವೇಟ್ ಮಾಡ್ಕೊಳ್ಳಿ ವರ್ಚುವಲ್ ಎನ್ವೈರನ್ಮೆಂಟ್. ಇಲ್ಲೇ ಟರ್ಮಿನಲ್ ಅಲ್ಲಿ
ಕಮೆಂಟ್ ಪ್ರಾಂಪ್ಟ್ ಡಿಫಾಲ್ಟ್ ಬೇಸ್ ಬರುತ್ತೆ ನಿಮಗೆ. ಮಾಡಿ ಅದು .venv ಅಲ್ಲ .venv scripts activate. ಈಗ ರನ್ ಮಾಡಿ ಪ್ರೋಗ್ರಾಮ್. python video demo.py video demo. video demo. RAM demo, video demo. ಇವಾಗ ಬಂತು. ಈಗ ಬರ್ತಾ ಇದೆಯಲ್ಲ? ಬರ್ತದೆ. ಎನ್ವಿರಾನ್ಮೆಂಟ್ ಚೇಂಜ್ ಆಗಿದೆಲ್ಲ. ಮೋಸ್ಟ್ಲಿ ಅದು ಅಲ್ಲಿರೋ ಲೈಬ್ರರಿ ಇದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಅಂದ್ರೆ ನಾವು ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ ಅಲ್ಲಿ ಯಾವ್ದು ಲೈಬ್ರರಿ ಡೌನ್ಲೋಡ್ ಮಾಡಿರ್ತೀವೋ ಬಟ್ ಆ ಲೈಬ್ರರಿ ಅಲ್ಲಿ ಮಾತ್ರ ಸೇವ್ ಆಗುತ್ತಲ್ಲ ಸರ್? ಕಂಪ್ಯಾಟಿಬಲ್ ಇಲ್ಲ ಅನ್ಸುತ್ತೆ ಅಲ್ಲಿ ಬೇಸ್ ಅಲ್ಲಿರೋ ಓಪನ್ ಸಿವಿ. ನಾನ್ ಅನ್ಕೊಂಡೆ ನಾವ್ ಯಾವ ಲೈಬ್ರರಿ ಇಂಪೋರ್ಟ್ ಡೌನ್ಲೋಡ್ ಮಾಡಿರ್ತೀವೋ ಅದೆಲ್ಲ ಲೈಕ್ ಪೈಥಾನ್ ಅಲ್ಲಿ ಸೇವ್ ಆಗಿರುತ್ತಲ್ಲ, ಡೇಟಾ ಹಂಗೆ ಇನ್ಪುಟ್ ಆಗುತ್ತೆ. ಇಲ್ಲ, ಯಾಕಂದ್ರೆ ಅದು ಬೇಸ್ ಅಲ್ಲಿರೋ ಎನ್ವೈರನ್ಮೆಂಟ್ ಅಲ್ಲಿರೋ ವರ್ಷನ್ ಬೇರೆ ಇರುತ್ತೆ, ಇಲ್ಲಿರೋದು ಬೇರೆ ಇರುತ್ತೆ, ಹಂಗಾಗಿ ಅದು ಸಪೋರ್ಟ್ ಮಾಡಲ್ಲ. ಓಕೆ ಓಕೆ ಈಗ ಸರಿ ಹೋಯ್ತಲ್ಲ ಇದು? ಯಸ್ ಸರ್. ಓಕೆ, ಸೊ ನೀವು ಇದನ್ನ ವಿಂಡೋ ಏನ್ ಕ್ಲೋಸ್ ಮಾಡೋದೇನ್ ಬೇಕಾಗಲ್ಲ. ಅದೇ ನಾನು ನೆನ್ನೆ ಹೇಳಿದ್ನಲ್ಲ, ಕಂಟ್ರೋಲ್ ಟಿಲ್ಡ್ ಆ ತರ ಅಂದ್ರೆ ಸಾಕು. ನೀವು ಆದಷ್ಟು ವರ್ಚುವಲ್ ಎನ್ವೈರನ್ಮೆಂಟ್ ಅಲ್ಲೇ ಮಾಡಿ. ಓಕೆ, ಸೊ ಓಕೆ ನಾನು ಪ್ರೆಸೆಂಟ್ ಮಾಡ್ತೀನಿ. ಸ್ಕ್ರೀನ್ ವಿಸಿಬಲ್ ಇದೆಯಾ? ಎಸ್ ಸರ್. ಫೈನ್. ಸೊ ಓಕೆ, ಇಷ್ಟ ಆಯ್ತು. ನನಗನ್ಸುತ್ತೆ ನಾವು ಇಲ್ಲೊಂದು ಮಿಸ್ಟೇಕ್ ಮಾಡಿದ್ವಿ ಅಂತ ಅನ್ಸುತ್ತೆ. ಏನಂದ್ರೆ ಇಫ್ ಫ್ಲಾಗ್ ಸೊ ಕನ್ಫರ್ಮ್ ಆಯ್ತು ಕ್ಯಾಪ್ಚರ್ ಆಗಿದೆ ಅಂತ, ಆಮೇಲೆ ನಾನು ಈ ಗ್ರೇ ಫೇಸಸ್ ಎಲ್ಲ ಬರಿಬೇಕಿತ್ತು. ಬೈ ಮಿಸ್ಟೇಕ್ ಅಂತ ಇಲ್ಲಿ ಬರ್ದ್ಬಿಟ್ಟಿದ್ದೀನಿ. ಕಟ್ ಮಾಡ್ತೀನಿ, ಇಲ್ಲಿ ಬರ್ದಿರೋದನ್ನ ತೆಗೆದು ಇಲ್ಲಿ ಪೇಸ್ಟ್ ಮಾಡ್ಕೊಂತೀನಿ. ಟೆಕ್ನಿಕಲಿ ಕರೆಕ್ಟ್ ಅಲ್ಲ ಇವಾಗ? ಎಸ್ ಸರ್. ಇಲ್ಲಿ ಹಾಕೊಂಡ್ಬಿಡೋಣ. ಇಂಡೆಂಟೇಷನ್ ಪ್ರಾಬ್ಲಮ್ ಬಂದ್ರೆ ಸಾಲ್ವ್ ಮಾಡ್ಕೋಬೇಕು. ಫೈನ್, ಹಿಂಗಿರಲಿ. ಸೊ ಇವಾಗ ಇನ್ನೊಂದು ಟಾಸ್ಕ್ ಮಾಡಿ ಇವತ್ತಿನ ಕ್ಲಾಸ್ ಮುಗಿಸೋಣಂತೆ. ಓಕೆ, ಸೊ ಇವಾಗ ನನಗೆ ಎಕ್ಸ್ ವೈ ಡಬ್ಲ್ಯೂ ಹೆಚ್ ಎಲ್ಲ ಸಿಗ್ತಾ ಇದೆ. ಓಕೆ, ಸೊ ನಾನೇನು ಮಾಡ್ಬೇಕು ಇವಾಗ, ಒಂದು ರೆಕ್ಟ್ಯಾಂಗಲ್ನ ಡ್ರಾ ಮಾಡಬೇಕು. ಅದಕ್ಕೆ ಸೊ ಇಲ್ಲಿ ಫೇಸಸ್ ಆದಮೇಲೆ ಪ್ರಿಂಟ್ ಫೇಸಸ್. ಓಕೆ, ನನಗೆ ಇದು ಒಂದ್ಸಲ ಕನ್ಫರ್ಮ್ ಆಯ್ತು ಅಂದರೆ ನಾನು ಬೇಕಾದ್ರೆ ಇದನ್ನ ಕಮೆಂಟ್ ಮಾಡ್ತೀನಿ, ನಾಟ್ ನೆಸೆಸರಿ. ಓಕೆ, ಸೊ ಇವಾಗ ನಮಗೊಂದು ಫಾರ್ ಲೂಪ್ ಇದೆ ಪೈಥಾನ್ ಅಲ್ಲಿ. ಫಾರ್ ಲೂಪ್ ಯೂಸ್ ಮಾಡ್ಕೊಂಡು ನೋಡಿ, ಈಗ ಫೇಸಸ್ ಅಂದ್ರೇನು ಇಲ್ಲಿಂದ ಬರೋಣ ವಿಷಯಕ್ಕೆ. ಫೇಸಸ್ ಅಂದ್ರೇನು? ಇಟ್ ಇಸ್ ಎ ಲಿಸ್ಟ್. ಇಟ್ ಮೇ ಹ್ಯಾವ್ ಮಲ್ಟಿಪಲ್ ಲಿಸ್ಟ್. ಇಟ್ ಇಸ್ ಅನ್ ಅರೇ ಆಫ್ ಲಿಸ್ಟ್ ಅನ್ಕೋಬಹುದು ನೀವು. ಅವಾಗಲೇ ನೀವು ನೋಡಿದ್ರಿ ಔಟ್ಪುಟ್ ಇಲ್ಲಿದೆ ನೋಡ್ರಿ, ಈ ತರ ಬರ್ತಾ ಇದೆ. ಈಗ ಇದನ್ನೇನಂತೀರಾ ನೀವು? ಫೇಸಸ್ ಆಫ್ 0 ತಾನೇ ಇದು ಲಿಸ್ಟ್ ಫೇಸಸ್. ಅದರಲ್ಲಿರೋ ಮೊದಲನೇ ಐಟಮ್ 0. ಅದೇ ತರ ಇನ್ನೊಂದು ಫೇಸ್ ಇದ್ರೆ ಕಾಮಾ ಇನ್ನೊಂದು ಲಿಸ್ಟ್ ಇರುತ್ತೆ, ಹಂಗಿರುತ್ತೆ. ಸೊ ಈಗ ನೀವೇನ್ ಮಾಡ್ಬೇಕು, 231 ಅಂದ್ರೆ ಎಕ್ಸ್, 138 ಅಂದ್ರೆ ವೈ. ಈ ಎಕ್ಸ್ ಮತ್ತೆ ವೈ ನ ತಗೋಬೇಕು. 221 ಅಂದ್ರೆ ಡಬ್ಲ್ಯೂ, ಇದು ಹೆಚ್. ಈಗ ಈ ಲಿಸ್ಟ್ ಅಲ್ಲಿರೋ ಒಂದೊಂದೇ ವ್ಯಾಲ್ಯೂನ ಫಾರ್ ಲೂಪ್ ಇಂದ ಫೆಚ್ ಮಾಡೋಣ. ಅದಕ್ಕೆ ನೋಡಿ ನಾನು ಇಲ್ಲಿ ಏನಂತ ಬರೀತೀನಿ ಪ್ರೋಗ್ರಾಮು, ಫಾರ್ ಎಕ್ಸ್ ಕಮ ವೈ ಕಮ ಡಬ್ಲ್ಯೂ ಕಮ ಹೆಚ್ ಇನ್ ಫೇಸಸ್. ಹಿಂಗ್ ಬರೀಬಹುದಾ? ಇದ್ರ ಅರ್ಥ ಏನು? ಫೇಸಸ್ ಅನ್ನೋದು ಅರೇ ಆಫ್ ಲಿಸ್ಟ್. ಮೊದಲನೇ ಲಿಸ್ಟ್ ಅಲ್ಲಿ ಮೊದಲನೇ ಐಟಮ್ ಅಲ್ಲಿರೋ ಎಕ್ಸ್ ವೈ ಡಬ್ಲ್ಯೂ ಹೆಚ್ ನ ತಗೋ. ಹಿಂಗ್ ಬರೆದ್ರೆ ಇದ್ರ ಅರ್ಥ ಏನು? 231 138 221 221 ಅನ್ನ ಇಲ್ಲಿ ಎಕ್ಸ್ ವೈ ಡಬ್ಲ್ಯೂ ಹೆಚ್ ಅಲ್ಲಿ ಬರುತ್ತೆ. ಇದು ಕ್ಲಿಯರ್ ಅಲ್ವಾ? ಇದೇ ತರ ಇನ್ನೊಬ್ಬ ಪರ್ಸನ್ ಇದ್ದಿದ್ರೆ ಸೆಕೆಂಡ್ ಇಟರೇಷನ್ ಅಲ್ಲಿ ಅವನು ಇರ್ತಾನೆ. 10 ಜನ ಇದ್ರೆ ಎಕ್ಸ್ ವೈ ಡಬ್ಲ್ಯೂ ಹೆಚ್ ಅಲ್ಲಿ ಫಸ್ಟ್ ಟೈಮ್ ಮೊದಲನೇ ಪರ್ಸನ್, ಆಮೇಲೆ ಎರಡನೇನು ಮೂರನೇನು ಇದೇ ತರ 10 ಜನದನ್ನು ತಗೊಳುತ್ತದೆ. ಕರೆಕ್ಟ್ ಅಲ್ವಾ ಇದು? ಓಕೆ, ಫೈನ್. ಸೊ ಇವಾಗ ಎಕ್ಸ್ ವೈ ಡಬ್ಲ್ಯೂ ಹೆಚ್ ಸಿಕ್ತಲ್ವಾ, ಇದನ್ನ ಉಪಯೋಗಿಸ್ಕೊಂಡು ನಾವು ರೆಕ್ಟ್ಯಾಂಗಲ್ ಡ್ರಾ ಮಾಡೋಣ ಫೇಸ್ ಮೇಲೆ. ಸೊ ಅದಕ್ಕೆ ಅಂತ ಒಂದು ಫಂಕ್ಷನ್ ಇದೆ, cv2.rectangle. ಫಂಕ್ಷನ್ ಹೆಸರೇನು? ರೆಕ್ಟ್ಯಾಂಗಲ್ ಅಂತ ಇದೆ. ಓಕೆ, ಯಾರ ಮೇಲೆ ರೆಕ್ಟ್ಯಾಂಗಲ್ ಡ್ರಾ ಮಾಡಬೇಕು ನೋಡಿ. ನಮ್ಗೆ ಇಲ್ಲಿ 2 ಇದೆ ಆಪ್ಷನ್. ಒಂದು ಬ್ಲಾಕ್ ಅಂಡ್ ವೈಟ್ ಇಮೇಜ್ ಮೇಲೆ ಮಾಡಬಹುದು ಅಥವಾ ಕಲರ್ ಇಮೇಜ್ ಮೇಲೆ ಮಾಡಬಹುದು. ಸೊ ಬೆಟರ್ ಟು ಡ್ರಾ ಆನ್ ಕಲರ್ ಇಮೇಜ್. ಕಲರ್ ಇಮೇಜ್ ಮೇಲೆ ಡ್ರಾ ಮಾಡೋದು ಒಳ್ಳೇದು.
ಅದಕ್ಕೆ ಸೊ ನೀವು ಕಲರ್ ಇಮೇಜ್ ನ ಏನಂತ, ನಮ್ ಕಲರ್ ಇಮೇಜ್ ಹೆಸರೇನು ಫ್ರೇಮ್, ಬ್ಲಾಕ್ ಅಂಡ್ ವೈಟ್ ಇಮೇಜ್ ಹೆಸರೇನು ಗ್ರೇ. ಸೊ ನಾವಿಲ್ಲಿ ಏನ್ ಮಾಡೋಣ, ರೆಕ್ಟಾಂಗಲ್ ಗೆ ಫಸ್ಟ್ ಏನ್ ಕಳ್ಸೋಣ, ಫ್ರೇಮ್. ನಾನು ಕಲರ್ ಇಮೇಜ್ ಮೇಲೆ ಡ್ರಾ ಮಾಡ್ತೀನಿ ಫ್ರೇಮ್ ಅಂತ ತಗೊಂಡ್ಬಿಡ್ಬೇಕು. ಈ ಫ್ರೇಮ್ ಅಂದ್ರೆ ಇದೊಂದು ಮ್ಯಾಟ್ರಿಕ್ಸ್ ಇದ್ದಂಗೆ ಹಂಗ ಅನ್ಕೋಬಹುದು ನೀವು. ಇಟ್ ಇಸ್ ಅ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಫೇಸಸ್, ಈ ತರ ಅರ್ಥ. ಓಕೆ, ಫ್ರೇಮ್. ಓಕೆ, ಇವಾಗ ಫೇಸ್ ಮೇಲೆ ರೆಕ್ಟಾಂಗಲ್ ಬರ್ಬೇಕು ಇವಾಗ. ಸೊ ರೆಕ್ಟಾಂಗಲ್ ಬರ್ಬೇಕಂದ್ರೆ ಫಸ್ಟ್ ನಿಮಗೊಂದು ಪಾಯಿಂಟ್ ಬೇಕಲ್ಲ, ಎಕ್ಸ್ ವೈ, ಅದನ್ನ ಹೇಳ್ಬೇಕು. ಅದನ್ನ ಇಲ್ಲಿ ಹೇಳ್ತೀನಿ ನಾನು, ಎಕ್ಸ್ ವೈ ಇದು ಪಾಯಿಂಟ್. ಅಂದ್ರೆ ಇದನ್ನ ನೀವು ಹೆಂಗ್ ಅರ್ಥ ಮಾಡ್ಕೋಬಹುದು, ಹಿಂಗಿದೆಯಪ್ಪ ಫೇಸು, ಇಲ್ಲಿದೆಯಲ್ಲ ನನ್ನ ಫೋರ್ ಹೆಡ್ ಇಲ್ಲಿ ಶುರು ಆಗ್ತಿದೆ ನೋಡಿ, ಇದು ಎಕ್ಸ್ ವೈ, ಇದು ಎಕ್ಸ್ ವೈ. ಇಲ್ಲಿಂದ ಇಷ್ಟಿರೋದು ಡಬ್ಲ್ಯೂ. ಅದಕ್ಕೆ ಇಲ್ಲೇನ್ ಮಾಡೋಣ, ಎಕ್ಸ್ ವೈ ಹೇಳಿದ್ನ, ಇಲ್ಲಿಂದ ಶುರು ಮಾಡು, ಅಲ್ಲಿಂದ ಎಷ್ಟು ಮುಂದಕ್ಕೆ ಹೋಗ್ಬೇಕು, ಎಕ್ಸಿಗೆ ಡಬ್ಲ್ಯೂ ನ ಆಡ್ ಮಾಡಿದ್ರೆ ಎಷ್ಟು ವಿಡ್ತ್ ಬರುತ್ತೋ ಅಷ್ಟು ಮುಂದಕ್ಕೆ ಹೋಗು. ಇದು ಅಲ್ಲಿಂದ ಕೆಳಗಡೆ ಎಷ್ಟು ಬರಬೇಕು, ವೈಗೆ ಎಚ್ ನ ಆಡ್ ಮಾಡಿದ್ರೆ ಎಷ್ಟು ವ್ಯಾಲ್ಯೂ ಬರುತ್ತೋ ಅಷ್ಟು ಕೆಳಗಡೆ ಬಾ. ಅಲ್ಲಿಗೆ ಏನಾಗ್ಬಿಡುತ್ತೋ, ನನ್ನ ಫೇಸ್ ಮೇಲೆ ಒಂದು ರೆಕ್ಟಾಂಗಲ್ ಬರುತ್ತೆ, ಇಷ್ಟು ಹೇಳ್ಬಿಟ್ರೆ. ಓಕೆ, ನೆಕ್ಸ್ಟ್ ಈ ರೆಕ್ಟಾಂಗಲ್ಗೆ ಕಲರ್ ಏನ್ ಕೊಡ್ಬೇಕು ನೋಡಿ. ಕಲರ್ ಯಾವಾಗ್ಲೂ ನಾವ್ ಹೆಂಗ್ ಹೇಳ್ತೀವಿ, RGB ಮೂರು ವ್ಯಾಲ್ಯೂದು ಕಾಂಬಿನೇಷನ್ ಕೊಡ್ಬೋದು. ಸೊ ಇದು ಹೆಂಗೆ ಅಂದ್ರೆ ಫಸ್ಟ್ ಬ್ಲೂ ಇರುತ್ತೆ. ಈಗ ನಾನು 255 ಕೊಟ್ರೆ ಬ್ಲೂ, ಆಮೇಲೆ BG ಗ್ರೀನ್ ನಿಮ್ ಇಷ್ಟ, ನೀವೇನಾದ್ರೂ ಕೊಡಿ, ಇಲ್ಲ ಅಥವಾ 0 ಕೊಟ್ಬಿಡಿ. ಆರ್ ರೆಡ್, ನಾನು ಅದನ್ನು 0 ಕೊಟ್ಬಿಟ್ಟಿದ್ದೀನಿ. ಈಗ ಬರೀ ಬ್ಲೂ ಲೈನ್ ಅಂತ ಅರ್ಥ, ಹಿಂಗ್ ಬರುತ್ತೆ ಬ್ಲೂ ಲೈನ್, ರೆಕ್ಟಾಂಗಲ್ನ ಕಲರ್ ಬ್ಲೂ ಇರಬೇಕು ಅಂತ ಅರ್ಥ. ಥಿಕ್ನೆಸ್, ಅದರ ಥಿಕ್ನೆಸ್ ಎಷ್ಟು, 2 ಪಿಕ್ಸೆಲ್ಸ್ ಥಿಕ್ನೆಸ್ ಇರಬೇಕು ಅಂತ ಅರ್ಥ. ಓಕೆ ನೋಡಿ, ಈಗ ಈ ಫಾರ್ ಲೂಪ್ ಏನ್ ಮಾಡ್ತು, ನನ್ನ ಫೋಟೋ ಮೇಲೆ ಫೇಸ್ ಡಿಟೆಕ್ಟ್ ಮಾಡಿ ಆ ಫೇಸ್ ಮೇಲೆ ರೆಕ್ಟಾಂಗಲ್ ಅನ್ನ ಡ್ರಾ ಮಾಡ್ತು. ಸರಿಯಪ್ಪ, ಇದು ಮಾಡಿದೆ ಅನ್ನೋದಕ್ಕೆ ಏನು ಪ್ರೂಫು, ನೀವು ಡಿಸ್ಪ್ಲೇ ಮಾಡಬೇಕಾದ್ರೆ ಗ್ರೇ ತೆಗೀರಿ, ಗ್ರೇ ಹಾಕ್ಬೇಡಿ, ನೀವು ರೆಕ್ಟಾಂಗಲ್ ಹಾಕಿರೋದು ಯಾರ ಮೇಲೆ, ಫ್ರೇಮ್ ಮೇಲೆ, ಅದನ್ನ ಬರೀಬೇಕು. ಸೊ ನಾನು ಒಂದ್ಸಲ ರನ್ ಮಾಡಿ ಕನ್ಫರ್ಮ್ ಮಾಡ್ಕೊಂತೀನಿ ಇದು ವರ್ಕ್ ಆಗ್ತಿದ್ಯಾ ಅಂತ. ಒಂದ್ಸಲ ರನ್ ಮಾಡ್ತೀನಿ ನೋಡಿ. ಮಿನಿಮೈಸ್ ಆಗಿದೆ ಇಲ್ಲಿ. ಕಾಣಿಸ್ತಿದ್ಯಾ ರೆಕ್ಟಾಂಗಲ್? ನೋಡಿ, ಎಕ್ಸ್ ವೈ ಡಬ್ಲ್ಯೂ ಎಚ್ ಮೇಲೆ ರೆಕ್ಟಾಂಗಲ್ ಡ್ರಾ ಆಗ್ತಾ ಇದೆ. ಸೊ ಅಲ್ಲಿಗೆ ನಾವೇನ್ ಮಾಡ್ದಂಗಾಯ್ತು, ವಿ ಆರ್ ಏಬಲ್ ಟು ಡಿಟೆಕ್ಟ್ ದ ಫೇಸ್. ಕರೆಕ್ಟಾ? ನೋಡಿ, ಫೇಸ್ ಡಿಟೆಕ್ಟ್ ಆಗ್ತಾ ಇದೆ. ಸೊ ಈ ಫೇಸ್ ಡಿಟೆಕ್ಟ್ ಮಾಡಕ್ಕೆ ನಮಗೆ ಹೆಲ್ಪ್ ಮಾಡಿದ್ದು ಯಾರು, ಆರ್ ಕ್ಯಾಸ್ಕೇಡ್ ಕ್ಲಾಸಿಫೈಯರ್ ಅಲ್ಗಾರಿದಮ್. ಓಕೆ, ಸೊ ನೀವು ಈ ಲೈನ್ ಆಡ್ ಮಾಡಿ ಫಾರ್ ಲೂಪ್, ಈ ಫಾರ್ ಲೂಪ್ ಬರೆದು ಇಲ್ಲಿ ಶೋ ಒಳಗಡೆ ಫ್ರೇಮ್ ಅಂತ ಚೇಂಜ್ ಮಾಡಿ ರನ್ ಮಾಡಿ ನೋಡಿ.